ಶ್ರೀಮಂತರಾಗಲು ನಿಮಗೆಲ್ಲ ಸ್ವಾಗತ. ನಾನು ಪ್ರಿಯರಾಮ್ ಬೆಂಡಿಗನಬೇರೆ. ಇವತ್ತು ತುಂಬಾ ವಿಶೇಷವಾದ ದಿನ, ಅಕ್ಷಯ ತೃತೀಯ. ನಿಮ್ಗೆಲ್ಲರಿಗೂ ಅಕ್ಷಯ ತೃತೀಯದಲ್ಲಿ ಒಳ್ಳೇದಾಗ್ಲಿ, ಇವತ್ತಿನ ನಿಮ್ಗೆಲ್ಲ ಸಮೃದ್ಧಿ ಆಗ್ಲಿ ಎಲ್ಲ ತರದರಲ್ಲೂ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಇವತ್ತು ನಮ್ಮ ಬಸವ ಜಯಂತಿ ಕೂಡ, ಸೊ ಅದರ ಶುಭಾಶಯಗಳು ಕೂಡ, ಮತ್ತೆ ಈದ್ ಮುಬಾರಕ್. ಸೊ ಹಾಗಾಗಿ ಇನ್ನು ಹಲವಾರು ತುಂಬಾ ವಿಷಯಗಳಿದೆ. ಪರಶುರಾಮ ಜಯಂತಿ ಅಂತೆ, ಇವತ್ತು ಸೀತೆ ಅಗ್ನಿ ಪ್ರವೇಶ ಮಾಡಿದ್ದು ಪರೀಕ್ಷೆ ಕೊಟ್ಟ ದಿನ ಅಂತೆ. ಸೊ ಹಾಗಾಗಿ ಹಲವಾರಿದೆ, ತುಂಬಾ ವಿಶೇಷ ದಿನ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನಿಮ್ಗೊಂದು ಸ್ಪೆಷಲ್ ತಂದ್ಕೊಡ್ಬೇಕಂತ ಆಸೆ ಆಯ್ತು. ಈ ಒಂದು ಏನಿದೆ, ಇದು ತುಂಬಾ ವಿಶಿಷ್ಟವಾದ ಒಂದು ಸಬ್ಜೆಕ್ಟ್. ಈ ಒಂದು ಸಬ್ಜೆಕ್ಟ್ ಅಲ್ಲಿ ಯಾರ್ಯಾರಿಗೆ SIP ಮಾಡಬೇಕು ಅಂದ್ರೆ, ತಿಂಗಳು ಸರ್ ನಾನು ಒಂದು 5,000 ಶೇಖರಣೆ ಮಾಡ್ಬೋದು, ಒಂದು 3,000 ಮಾಡ್ಬೋದು ಅಂತವರಿಗೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಥವಾ ಒಟ್ಟು ಬಂಡವಾಳ ದುಡ್ಡು ಇಟ್ಕೊಂಡು ಬಂದಿರೋ ಅವರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಸ್ಟೂಡೆಂಟ್ಸ್, ಯಾರು ವಿದ್ಯಾರ್ಥಿಗಳಿದ್ದೀರಾ, ನೀವುಗಳು ಪಾಕೆಟ್ ಮನಿ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಸಿಗ್ಬೋದು, ಯಾವಾಗಲೂ ದುಡ್ಡು ಸಿಗ್ಬೋದು. ಅಥವಾ ಯಾರೋ ಮನೆಗೆ ಬಂದವರು 500 ರೂಪಾಯಿ ಕೊಟ್ಟಿರ್ಬೋದು. ಅಂಥವ್ರು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಬೇಕು ಅಂತಿದ್ರೆ ಅಂಥವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಈ ತರ ಒಂದು ಮಾಡ್ಕೊಂಡು ಹೋದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ವೆಲ್ತ್ ಕ್ರಿಯೇಷನ್ ಕೂಡ ಆಗುತ್ತೆ. ಮತ್ತೆ ರಿಟೈರ್ಮೆಂಟ್ ಅಲ್ಲಿ ನಿಮಗೆ ಮಂತ್ಲಿ ಇನ್ಕಮ್ ಕೂಡ ಆಗುತ್ತೆ. ಹಲವಾರು ಈ ಸ್ಟ್ರಾಟಜಿ, ಸೂಪರ್ ಸ್ಟ್ರಾಟಜಿ ನಿಮಗೆ ಯೂಟ್ಯೂಬ್ ಅಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ತುಂಬಾ ಈಸಿಯಾಗಿ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಇದರಲ್ಲಿ ತುಂಬಾ ನಾಲೆಡ್ಜ್ ಬೇಡ, ಬರೀ 4 ಸ್ಟೆಪ್ ಉಪಯೋಗಿಸಿ ತುಂಬಾ ಸರಳವಾಗಿ ಮಾಡುವಂತ ಒಂದು ಸ್ಟ್ರಾಟಜಿ ಇದು. ಓಕೆನಾ? ಇದರಲ್ಲಿ ತುಂಬಾ ನಾವು ರಾಕೆಟ್ ಸೈನ್ಸ್ ಅಂತದೇನು ಇಲ್ಲ. ಇದರಲ್ಲಿ ನಮ್ಗೆ ರುಪಿ ಕಾಸ್ಟ್ ಆವರೇಜಿಂಗ್ ಎಲ್ಲಾ ಕಾನ್ಸೆಪ್ಟ್ ಇನ್ವಾಲ್ವ್ ಆಗುತ್ತೆ. ಅಂದ್ರೆ ಅದರ ಸ್ಟ್ರೆಂತ್ ಏನ್, ರುಪಿ ಕಾಸ್ಟ್ ಆವರೇಜಿಂಗ್ ಲಾಂಗ್ ಟರ್ಮ್ ಹೆಂಗೆ ಹೆಲ್ಪ್ ಆಗುತ್ತೆ, ಅದರ ಸ್ಟ್ರೆಂತ್ ಕೂಡ ಇಲ್ಲಿ ಉಪಯೋಗಿಸ್ತಾ ಇದೀವಿ. ಕಾಂಪೌಂಡಿಂಗ್ ಇಂಟ್ರೆಸ್ಟ್, ಏನ್ ಕಾಂಪೌಂಡಿಂಗ್ ಅಂದ್ರೆ ಚಕ್ರ ಬಡ್ಡಿ, ಈ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನ ಹೆಂಗೆ ನಾವು ಅತ್ಯಧಿಕವಾಗಿ ಗಳಿಸ್ಕೊಳ್ಳೋದು, ಅದು ಕೂಡ ಇನ್ವಾಲ್ವ್ ಆಗಿರುತ್ತೆ. ಜೊತೆಗೆ ರಿಸ್ಕ್ ತುಂಬಾ 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 ಕಮ್ಮಿ ಇದರಲ್ಲಿ, ಆಯ್ತಾ? ಆಕ್ಚುಲಿ ಹೇಳ್ಬೇಕಾದ್ರೆ ರಿಸ್ಕ್ ಇಲ್ಲ. ಕೆಲವು ಟೈಮಲ್ಲಿ ಮಾರ್ಕೆಟ್ ರಿಸ್ಕ್ ಇದ್ದೇ ಇರುತ್ತೆ ಅಲ್ವಾ. ಮಾರ್ಕೆಟ್ ಕ್ರಾಶ್ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದಿದ್ದೀರಾ, ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯ್ತು. ಕ್ರಾಶ್ ಆದಾಗ ನಿಮಗೆ ಎಷ್ಟು ದೊಡ್ಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಲಾಸ್ ನ ನಿಮ್ಮ ಸ್ಟ್ರೆಂತ್ ಆಗಿ ಇದರಲ್ಲಿ ನಾವು ಕನ್ವರ್ಟ್ ಮಾಡೋದು. ಲಾಸ್ ಆಗುತ್ತೆ, ಒಂದ್ ತಿಂಗಳು ಯಾವಾಗಲೂ ಕೋವಿಡ್ ತರ ಬಿದ್ದಾಗ ನಿಮಗೆ ಲಾಸ್ ಕಾಣ್ತಾ ಇರುತ್ತೆ. ಆದರೆ ಆ ಲಾಸ್ ನ ನೀವು ಹೆಂಗೆ ನಿಮ್ಮ ಸ್ಟ್ರೆಂತ್ ಆಗಿ ಪರಿಗಣಿಸೋದು, ಮತ್ತೆ ಲಾಸ್ ಅನ್ನು ಹೆಂಗೆ ಮಿನಿಮೈಸ್ ಮಾಡ್ಕೊಳ್ಳೋದು, ಅದು ಕೂಡ ಸ್ಟ್ರಕ್ಚರ್ ಇದೆ. ಏನಪ್ಪ ಈ ಸ್ಟ್ರಾಟಜಿ ಇಷ್ಟೊಂದು ಚೆನ್ನಾಗಿ ಹೇಳ್ತೀವಿ, ಇಷ್ಟೊಂದು ಹೇಳ್ತೀನಲ್ಲ, ಏನಿರ್ಬೋದು ಎಲ್ರಿಗೂ ಇದು. ನಿಮ್ಗೆ ಫಾರ್ ಎಕ್ಸಾಂಪಲ್ ನಾವು ಮಾಡ್ತಾ ಇದ್ದ, ತಿಂಗಳಿಗೆ ಒಂದು ಬಜೆಟ್ ಮಾಡ್ಕೊಂಡಿರ್ತಾರೆ, ತಿಂಗಳಿಗೆ ಕೊನೆ ಸ್ವಲ್ಪ ದುಡ್ಡು ಉಳಿತು. ಎಷ್ಟೊಂದು ಜನ ಪಾಪ ಉಳಿಯಲ್ಲ, ನಂಗೆ ಗೊತ್ತು. ನನಗೆ ಮಿಡ್ಲ್ ಕ್ಲಾಸ್ ಅಂದ್ರೆ ನಾನು ಕೂಡ ಅದರಲ್ಲಿ ಹೋಗಿದ್ದೀನಿ, ಅದರ ಎಷ್ಟು ಕಷ್ಟ. ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ನಾವೇ ನಗು ಬರೋದು ನಂಗೆ ಆ ಟೈಮಲ್ಲಿ. ಯಾಕಂದ್ರೆ ಆ ಥರ ಪರಿಸ್ಥಿತಿ ನಾವೇ ನುಗ್ಕೊಂಡಿರೋದು, ಯಾರು ಮಾಡಿರಲ್ಲ. ಆ ಪರಿಸ್ಥಿತಿಲಿ ನಾವೇ ಮಾಡ್ಕೊಂಡಿರೋದು. ನಮ್ಮ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿರುವ ಕಾರಣ ಏನು, ನಮ್ಮ ಮೆಂಟಾಲಿಟಿ ತಿಂಗಳ ಕೊನೆಯಲ್ಲಿ ಮುಂದಿನ ತಿಂಗಳ ಸಂಬಳಕ್ಕೆ ಕಾಯೋದು ಅಲ್ವಾ. ಇನ್ನೂ ಸಂಬಳಕ್ಕೆ ಇನ್ನೂ ಬರಕ್ಕೆ 10 ದಿನ ಇರ್ಬೇಕಾದ್ರೆ, 15 ದಿನ ಇರ್ಬೇಕಾದ್ರೆ ಒಂದು ತಿಂಗಳು ಸಂಬಳ ಯಾವಾಗಪ್ಪ ಅಂತ ಇರುತ್ತೆ. ಸಂಬಳ ಬಂದು ಒಂದು ವಾರದಲ್ಲಿ ಖಾಲಿ. ಮತ್ತೆ ಇದು ನಾರ್ಮಲ್, ನಮ್ಗೆಲ್ಲರಿಗೂ ಮಿಡಿಲ್ ಕ್ಲಾಸ್ ಅಲ್ಲಿ ಇದರಿಂದ ಹೊರಗೆ ಬರಬೇಕು. ಇದೊಂದು ಸೈಕಲ್ ಅಷ್ಟೇ. ಈ ಸೈಕಲ್ ಹೊರಗೆ ಬರಬೇಕು. ಅದಕ್ಕೆ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಬೇಕು. ನನ್ನ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ, ಎಷ್ಟು ಇಂಟೆಲಿಜೆನ್ಸ್ ಕೊಡ್ಬೋದು, ಅಷ್ಟು ನಾನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ಟ್ರಾಟಜಿ ಏನು, ಇದೊಂದು ಅಕ್ಷಯ ತೃತೀಯ ಸ್ಪೆಷಲ್ ಅಂತಾನೆ ಹೇಳಬಹುದು. ಈ ಸ್ಟ್ರಾಟಜಿಯಲ್ಲಿ ನಾವು ಸೂಪರ್ ಡೂಪರ್ ಆಗಿ ನಾವು ಶ್ರೀಮಂತರ ಆಗುವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬಹುದು. ಇದರಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನ ದಯವಿಟ್ಟು ನಿಮ್ಮ ಮಕ್ಕಳಿಗೂ ತೋರಿಸಿ. ಆ ಮಕ್ಕಳಿಗೆ ನೀವು ತೋರಿಸಿದ್ರೆ ಅವ್ರು ನಿಮ್ಗೆ ದುಡ್ಡು ಕೊಡ್ಲಿ. ಅವ್ರು ಮಿಕ್ಕಿದ ಕೆಲಸ ಏನ್ ಹೇಳ್ತೀನಿ, 4 ಸ್ಟೆಪ್ ಇದೆ, ಅದು ನೀವು ಮಾಡ್ಬೋದು, ದೊಡ್ಡವ್ರು ಮಾಡ್ಬೋದು. ಸೊ ಎಲ್ಲರೂ ಇನ್ವಾಲ್ವ್ ಮಾಡ್ಕೊಂಡು ಫ್ಯಾಮಿಲಿ ಫುಡ್ ಈ ಅಕ್ಷಯ ತೃತೀಯ ದಿನ ಒಂದು ಸಂಕಲ್ಪ ತಗೊಳ್ಳಿ, ದಟ್ ನಾನು ಇವತ್ತಿನಿಂದ ಶ್ರೀಮಂತನಾಗುವ ನಿಟ್ಟಿನಲ್ಲಿ ನಾನು ಈ ಕೆಲಸವನ್ನು ಮಾಡುತ್ತೇನೆ ಅಂತ ಸಂಕಲ್ಪ ತಗೊಂಡು ಮುಂದೆ ಬರೋಣ. ಮತ್ತೆ ಎಲ್ಲರಿಗೂ ಈದ್ ಮುಬಾರಕ್, ಬಸವಣ್ಣ ಜಯಂತಿ ಶುಭಾಶಯಗಳು, ಮತ್ತೆ ಅಕ್ಷಯ ತೃತೀಯ ಶುಭಾಶಯಗಳು. ನೋಡೋಣ ಸ್ಟ್ರಾಟಜಿ ಏನು ಅಂತ. ಓಕೆ, ಏನ್ ಸ್ಪೆಷಾಲಿಟಿ ಅಕ್ಷಯ ತೃತೀಯ ಸ್ಟ್ರಾಟಜಿ, ಅಕ್ಷಯ ತೃತೀಯ ತಂತ್ರ ಅಂತ ಹೇಳ್ತೀನಲ್ಲ, ಏನಿದು ಅದನ್ನು ನೋಡೋಣ. ಓಕೆ, ಸೊ ಸ್ಟೆಪ್ 1, ಮೊದಲನೇ ಸ್ಟೆಪ್ ಏನಂದ್ರೆ, ನೀವು ಹೇಗಾದ್ರೂ ಮಾಡಿ 2 ಲಕ್ಷ ಮೌಲ್ಯದ ನಿಫ್ಟಿ ಬೀಸ್ ಅನ್ನು ಶೇಖರಣೆ ಮಾಡ್ಕೊಳ್ಬೇಕು. ಹೇಗೆ ಶೇಖರಿಸ್ತೀರಾ ಅದು ನಿಮ್ಗೆ ಬಿಟ್ಟಿದ್ದು. ಹೆಂಗ್ ಶೇಖರಣೆ ಮಾಡ್ಬೋದು, ಪ್ರತಿ ತಿಂಗಳು SIP ಆದರೂ ಮಾಡಬಹುದು. ಪ್ರತಿ ತಿಂಗಳು SIP ಮಾಡ್ಕೊಂಡು ಹೋಗ್ತೀನಿ. ಒಂದು 2 ಲಕ್ಷ ಮೌಲ್ಯದ ನಿಫ್ಟಿ ಬೀಸ್ ಅನ್ನು ಖರೀದಿಸೋದು. ನಿಫ್ಟಿ ಬೀಸ್ ಅಂದ್ರೆ ಏನು ಅಂತ ನಾನೊಂದು ಆಲ್ರೆಡಿ ಒಂದು ಗ್ಯಾನ್ ಸೀರೀಸ್ ಒಂದು ವಿಡಿಯೋ ಮಾಡಿದ್ದೀನಿ. ಅದು ನಿಮ್ಗೆ ನೋಡಿದ್ರೆ ನಿಮ್ಗೆ ನಿಫ್ಟಿ ಬೀಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಒಂದು ನಿಫ್ಟಿ ಬೀಸಿನ ಮೊತ್ತ 185 ರೂಪಾಯಿ ಇವತ್ತಿನ ದಿನದಲ್ಲಿ. ಸೊ ನೀವು ಪ್ರತಿ ತಿಂಗಳು ಎಷ್ಟು ರೂಪಾಯಿ ಹಾಕಬಹುದು ಅದು ನೀವು ನೋಡ್ಕೊಳ್ಳಿ, ಆಯ್ತಾ? ನಿಮ್ಮ ಶಕ್ತಿ ಎಷ್ಟಿದೆ ಅದ್ರ ಪ್ರಕಾರ ನೀವು ಶೇಖರಣೆ ಮಾಡ್ಕೊಂಡು ಹೋಗ್ತೀರಾ. ಆ ಶೇಖರಣೆ ಮಾಡ್ಕೊಂಡು ನನಗೆ 2 ಲಕ್ಷ ರೂಪಾಯಿ ಮೌಲ್ಯದ ನಿಫ್ಟಿ ಬೀಸ್ ಆಗ್ಬೇಕು.
ನೀವು ಹಣ ಬಂದಾಗಲೇ ನಿಫ್ಟಿ ಬಿಸ್ ಖರೀದಿಸಿ. ಪ್ರತಿ ತಿಂಗಳು ಹಾಕ್ಬೇಕಂತ ಇಲ್ಲ, ಎಸ್ ಐ ಪಿ ಅಂತಿಲ್ಲ. ಈಗಾಗಲೇ ಹೇಳ್ದಂಗೆ ಸ್ಟೂಡೆಂಟ್ಸ್ಗಳು ಮಧ್ಯೆಲ್ಲ ದುಡ್ಡು ಬಂತು, ತಿಂಗಳು ನಮ್ಗೆ ಏನೋ ದುಡ್ಡು ಸೇವಿಂಗ್ಸ್ ಆಯ್ತು ಅಥವಾ ಏನೋ ಒಂಥರ ಆಯ್ತು, ಆ ಟೈಮಲ್ಲಿ ಕೂಡ ನಾವು ನಿಫ್ಟಿ ಬಿಸ್ ಯಾವಾಗ ಆಗುತ್ತೋ, ಈಗ ಒಂದು ಫ್ರೆಂಡ್ಸ್ ಜೊತೆ ನೀವು ಫಿಲಮ್ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಫಿಲಮ್ ಕ್ಯಾನ್ಸಲ್ ಆಗೋಯ್ತು, 300 ರೂಪಾಯಿ ಉಳಿತು, ಹೋಗಿ 2 ನಿಫ್ಟಿ ಬಿಸ್ ತಗೊಳ್ಳಿ ಅವತ್ತು. ಓಕೆ, ಸೊ ನಿಮ್ಗೆ ಯಾವಾಗ ದೋಸೆ ಹೋಗ್ಬೇಕು, ಹೋಟ್ಲ್ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಹೋಟ್ಲ್ ಹೋಗಿಲ್ಲ, ಮನೇಲಿ ಅಡುಗೆ ಮಾಡ್ಕೊಂಡ್ರೆ 1000 ರೂಪಾಯಿ ಉಳಿಸಿದ್ರೆ ನಿಫ್ಟಿ ಬಿಸ್ ತಗೊಳ್ಳಿ ಮಿಕ್ಕಿ ದುಡ್ಡಲ್ಲಿ. ಅದನ್ನ 1000 ರೂಪಾಯಿನ ಸುಮ್ಮನೆ ಎಲ್ಲೋ ವ್ಯರ್ಥ ಮಾಡಬೇಡಿ. ಎಲ್ಲೆಲ್ಲಿ ಯಾವಾಗ ಆಗುತ್ತೋ ಅವಾಗೆಲ್ಲ. ಈಗ ನೋಡಿ, ಈ ತರ ಒಂದು ಮಾಡಿದಾಗ ನೀವು ಕಂಜೂಸ್ ಕೂಡ ಆಗ್ತೀರಾ ಲೈಫಲ್ಲಿ. ಕಂಜೂಸ್ ಆಗ್ಬೇಕು ಜೀವನದಲ್ಲಿ, ಶ್ರೀಮಂತರ ಆಗ್ಬೇಕಂದ್ರೆ ಕಂಜೂಸ್ ಆಗೋದು ತಪ್ಪಿಲ್ಲ. ಕಂಜೂಸ್ ಅಂತ ತಕ್ಷಣ ನೆಗೆಟಿವ್ ಅಲ್ಲಿ ನೋಡ್ತಾರೆ ಜನ. ಅದೇ ಕಂಜೂಸ್ ಹತ್ರ ನಮಗೆ ಕಷ್ಟ ಬಂದಾಗ ನಾವು ಸಾಲ ಕೇಳಕ್ ಹೋಗ್ತೀವಿ ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ, ನಿಮ್ಮ ಏಳಿಗೆಗೆ ನೀವೇ ಕಾರಣರು. ನೀವು ಕಂಜೂಸ್ ಆಗಿ 4 ಜನ ನಕ್ಕೊಂಡ್ರು ಪರವಾಗಿಲ್ಲ, ಕಂಜೂಸ್ ನಕ್ಕಿದ್ರು ಪರವಾಗಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಕಂಜೂಸ್ ಆಗಿ ಜೀವನ ಮಾಡಿ ಪರವಾಗಿಲ್ಲ. ಆದ್ರೆ ನಾನು ನೋಡಿ, ಕಂಜೂಸ್ ಮಾಡಿದ್ರೆ ಜೀವನನ ಕಷ್ಟ, ತುಂಬಾ ನರಕ್ಯಾತನೆ ಅನುಭವಿಸೋದಲ್ಲ. ನಾನು ವಾರಕ್ಕೆ ತಿಂಗಳು ಒಂದು 4 ದಿನ ಹೋಟ್ಲು ಹೋಗ್ಬೋದು, 2 ದಿನ ಹೋಟ್ಲು ಹೋಗ್ತೀನಿ, 2 ದಿನ ನಾನು ನಿಫ್ಟಿ ಪೀಸ್ ಕೊಂಡ್ಕೋತೀನಿ ಆ ದುಡ್ಡಲ್ಲಿ. ಸೊ ಇದು ಒಂದು ಮಿನಿಮಲಿಸ್ಟಿಕ್ ಜೀವನದಲ್ಲಿ ನಾವು ಮಾಡಿದ್ರೆ ಪ್ರಪಂಚಕ್ಕೆ ಒಳ್ಳೇದು, ಎನ್ವೈರ್ಮೆಂಟ್ಗೆ ಒಳ್ಳೇದು, ನಿಮಗೂ ಒಳ್ಳೇದು. ಸೊ ಕಂಜೂಸ್ ಆಗಿ ಪರವಾಗಿಲ್ಲ. ಸೊ ನನಗೆ ಯಾವಾಗ ದುಡ್ಡು ಬರ್ತೋ ಅವೆಲ್ಲ ನಿಫ್ಟಿ ಪೀಸ್ ಕೊಂಡ್ಕೋತೀನಿ. ಪ್ರತಿ ತಿಂಗಳು ಎಸ್ ಐ ಪಿ ಮಾಡ್ತೀನಿ. ಅಥವಾ ನಿಮ್ಮ ಹತ್ರ ಒಟ್ಟು ದುಡ್ಡಿದ್ದರೆ, 2 ಲಕ್ಷ ರೂಪಾಯಿಗಳಿದ್ದರೆ, ಅನ್ಯಾಯವಾಗಿ ಹೋಗಿ ನಾವು ಎಲ್ಲೋ ಒಂದ್ ಕಡೆ ಎಫ್ ಡಿ ಇಡಕ್ ಬದಲು ಅಥವಾ ಬೇರೆ ಎಲ್ಲೋ ಒಂದು LIC ಪಾಲಿಸಿ ಅಂತದೆಲ್ಲ ಕೆಲವೆಲ್ಲ, ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೀನಿ. ಬಟ್ ಅದರ್ವೈಸ್ ಎಲ್ಲೆಲ್ಲೋ ನಾವು ದುಡ್ಡು ಹಣ ಇದು ಮಾಡಬಹುದು. ನಾವು ಆ 2 ಲಕ್ಷ ರೂಪಾಯಿ ಒಟ್ಟು ದುಡ್ಡಿದ್ರೆ ಅದರಲ್ಲೂ ಕೂಡ ನಾನು ನಿಫ್ಟಿ ಬೀಸ್ನ 2 ಲಕ್ಷ ಮಾಡ್ಕೊಂಡ್ರೆ ನಾವು ಡೇ 1 ಇಂದಾನೇ ಇದಂತ ಶುರು ಮಾಡ್ಬೋದು. ಸೊ ನಾನು ನನ್ನ ಟಾರ್ಗೆಟ್ ಏನು? ನನ್ನ ಟಾರ್ಗೆಟ್ ಬಂದು 2 ಲಕ್ಷ ರೂಪಾಯಿಗಳ ನಿಫ್ಟಿ ಬೀಸ್ ನನ್ನ ಅಕೌಂಟಲ್ಲಿ ಇರಬೇಕು. ನಿಫ್ಟಿ ಬೀಸೇನೆ. ಯಾರು ನನ್ನ ಸರ್ ಲಿಕ್ವಿಡ್ ಬೀಸ್ ತಗೋಬೋದಾ, ಗೋಲ್ಡ್ ಬೀಸ್ ತಗೋಬೋದಾ, ಅವೆಲ್ಲ ಏನು ಕೇಳಕ್ ಹೋಗ್ಬೇಡಿ. ನನಗೆ ನಿಫ್ಟಿ ಬೀಸೇ ಬೇಕು. ನಿಫ್ಟಿ ಬೀಸ್ 2 ಲಕ್ಷ ಮೌಲ್ಯದ ಬರೋ ತನಕ ನಾನು ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ. ಯಾವಾಗ 2 ಲಕ್ಷ ರೂಪಾಯಿ ನನ್ನ ಹತ್ರ ಬಂದ್ಬಿಡತ್ತೋ, ನಿಫ್ಟಿ ಬೀಸ್ ಮೊತ್ತ ನನ್ನ ಹತ್ರ ಟೋಟಲ್ ಮೊತ್ತ 2 ಲಕ್ಷ ಇರತ್ತೋ, ಅದು ನನ್ನ ಟಾರ್ಗೆಟ್ 1. ಇದನ್ನ ಟಾರ್ಗೆಟ್ 1 ತಕ್ಷಣ ನೀವು ಇದರಲ್ಲಿ ಇದು ಮಾಡಂಗಿಲ್ಲ, ಇದನ್ನ ಮಾರ್ಕೊಳ್ಳಂಗಿಲ್ಲ. ನನ್ನ ಟಾರ್ಗೆಟ್ 1 ಅಂದ್ರೆ ಇವಾಗ ನನ್ನ ಹತ್ರ ನಾನು ನನ್ನ ಸ್ಟ್ರಾಟಜಿ ಉಪಯೋಗಿಸಬಹುದು. ಏನು ಸ್ಟ್ರಾಟಜಿ? ಈ ಅಕ್ಷಯ ತೃತೀಯ ಸ್ಪೆಷಲ್ ಸ್ಟ್ರಾಟಜಿ ಉಪಯೋಗಿಸಬಹುದು. ಸೊ 2 ಲಕ್ಷ ರೂಪಾಯಿಗಳು ನನಗೆ ಬೇಕು. ನೋಡಿ, ಈ 2 ಲಕ್ಷ ಬಂದ ತಕ್ಷಣ ಎಸ್ ಐ ಪಿ ಮಾಡಿ ನಿಲ್ಲಿಸ್ಬಿಡ್ಲಾ? ಖಂಡಿತ ಇಲ್ಲ. ನೀವು ನೋಡಿ, ಇದು ನಿಮ್ಮ ಒಟ್ಟು ಹಣ 2 ಲಕ್ಷ ಇದ್ದು ಪ್ರತಿ ತಿಂಗಳು ಎಸ್ ಐ ಪಿ ಮಾಡ್ಕೊಂಡು ಹೋಗ್ತೀನಿ ಅಂದ್ರೂ ಮಾಡ್ಕೊಳ್ಳಿ. ಈ 2 ಲಕ್ಷ ನಂಗೆ ಆಮೇಲೆ 4 ಲಕ್ಷ ಆಗಬೇಕು, ಆಮೇಲೆ 6 ಲಕ್ಷ ಆಗಬೇಕು, ಆಮೇಲೆ 8 ಲಕ್ಷ ಆಗಬೇಕು, ಆಮೇಲೆ 10 ಲಕ್ಷ ಆಗಬೇಕು. ಇದು ಮಾಡ್ತಾ ಹೋಗ್ಬೇಕು. ಈ ಸ್ಟ್ರಾಟಜಿ ಸ್ಪೆಷಾಲಿಟಿ ಹೇಳ್ತೀನಿ ಕೇಳ್ಕೊಳ್ಳಿ. ಅಕಸ್ಮಾತ್ ನೀವು ತಿಂಗಳಿಗೆ ಫಾರ್ ಎಕ್ಸಾಂಪಲ್ 10,000 ಆಗ್ತಾ ಅಂತ ತಿಳ್ಕೊಳ್ಳಿ. 10,000 ಆಗ್ತಾ ಇದ್ರೆ ನಿಮ್ಗೆ 2 ಲಕ್ಷ ನಿಫ್ಟಿ ಬೀಸ್ ಆಗಕ್ಕೆ ನಿಮಗೆ 20 ತಿಂಗಳು ಬೇಕು, 20 ಮಂತ್ಸ್ ಬೇಕು ಅಲ್ವಾ. ಅದೇ 2 ಲಕ್ಷದಿಂದ 4 ಲಕ್ಷ ಆಗಕ್ಕೆ ನಿಮಗೆ 20 ತಿಂಗಳು ಬೇಕಾಗದೇ ಇರ್ಬೋದು, ಬರೀ 16 ತಿಂಗಳು ಅಥವಾ 18 ತಿಂಗಳು ಆಗ್ಬೋದು. ಈ ಸ್ಟ್ರಾಟಜಿ ಸ್ಪೆಷಾಲಿಟಿನೇ ಅದು. ಆ ಥರ ಮಾಡುತ್ತೆ. ನೀವು ತಿಂಗಳು 10,000 ಆಗ್ತಿರೋದು ಹೆಂಗೆ ಸರ್? ಇದು ಫಸ್ಟ್ 2 ಲಕ್ಷ ಮಾಡಕ್ಕೆ 20 ತಿಂಗಳು ಬೇಕು, 10,000 ಹಾಕಿದ್ರೆ ಎರಡನೇ 2 ಲಕ್ಷ ಮಾಡಕ್ಕೆ ಅಂದ್ರೆ 4 ಲಕ್ಷ ಮಾಡ್ಕೊಳ್ಳೋಕೆ ಬರೀ 16 ತಿಂಗಳು ಯಾಕೆ ಸಾಕು? ಯಾಕೆ ಅಂದ್ರೆ ಈ ಸ್ಟ್ರಾಟಜಿ ಸ್ಪೆಷಾಲಿಟಿನೇ ಅದು. ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಮಾಡ್ತಾ ಇರುತ್ತೆ ಈ ಸ್ಟ್ರಾಟಜಿ. ಮತ್ತೆ ರೀಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಮತ್ತೆ 4 ಲಕ್ಷದಿಂದ 6 ಲಕ್ಷ ಮಾಡ್ಕೊಳ್ಳೋಕೆ, ಮತ್ತೆ 2 ಲಕ್ಷ ಮಾಡಕ್ಕೆ ನಿಮ್ಗೆ 14 ತಿಂಗಳು ಸಾಕಾಗ್ಬೋದೇನೋ. ಮತ್ತೆ 8 ಲಕ್ಷ ಮಾಡ್ಕೊಳ್ಳೋಕೆ ಮೋಸ್ಟ್ಲಿ 12 ತಿಂಗಳು ಸಾಕಾಗ್ಬೋದೇನೋ. ಅಥವಾ ನೋಡೋಣ ಮಾರ್ಕೆಟ್ ಹೆಂಗೆ ನನಗೆ ರಿಟರ್ನ್ಸ್ ಕೊಡುತ್ತೆ, ಅದ್ರ ಪ್ರಕಾರ ಡಿಪೆಂಡ್ ಆಗುತ್ತೆ. ಬಟ್ ಡೆಫಿನೆಟ್ಲಿ 20 ತಿಂಗಳಿಗಿಂತ ಕಮ್ಮಿ ಆಗುತ್ತೆ, ಗ್ಯಾರಂಟಿ. 20 ತಿಂಗಳಿಗಿಂತ ಕಮ್ಮಿ ತಿಂಗಳಲ್ಲಿ ನೀವು ನೆಕ್ಸ್ಟ್ 2 ಲಕ್ಷ ಶೇಖರಣೆ ಮಾಡ್ತೀರಾ. ಆ ರೀತಿ ಮಾಡ್ತಾ 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 ನಿಮಗೆ ಮುಂದಿನ ಫ್ಯೂಚರಿನ 2 ಲಕ್ಷಗಳನ್ನ ಶೇಖರಣೆ ಮಾಡೋಕ್ಕೆ ಕಮ್ಮಿ ಸಮಯ ಸಾಕು. ಅದೇ ಸ್ಪೆಷಾಲಿಟಿ. ಅಂದರೆ ಈ ಸ್ಟ್ರಾಟಜಿಯಲ್ಲಿ ನಿಮ್ಮ ಗ್ರೋತ್ ಯಾವ ರೀತಿ ಇರುತ್ತೆ ಅಂದರೆ, ಶುರುನಲ್ಲಿ ಹಿಂಗೆ ಸ್ಲೋ ಆಗ್ತಾ ಇರುತ್ತೆ, ಆಮೇಲೆ ಹೋಗ್ತಾ 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 ಹಿಂಗೆ ಫಾಸ್ಟ್ ಆಗುತ್ತೆ. ಸೊ ಈ ಸ್ಟ್ರಾಟಜಿ ಸ್ಪೆಷಾಲಿಟಿನೇ ಅದು. ಶುರುವಿನಲ್ಲಿ ನಿಮಗೆ ಕಷ್ಟ ಅನಿಸ್ಬೋದು, ಆಮೇಲೆ ಹೋಗ್ತಾ 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 ಈ ಸ್ಟ್ರಾಟಜಿಯಲ್ಲಿ ನಿಮಗೆ ಫಾಸ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಶೇಖರಣೆ. ಅದೇ ಇದರ ಸ್ಪೆಷಾಲಿಟಿ. ಅದಕ್ಕೆ ಕಾಂಪೌಂಡಿಂಗ್ ಇಂಟ್ರೆಸ್ಟು ಮತ್ತೆ ನಿಮ್ಮ ರುಪಿ ಕಾಸ್ಟ್ ಆವರೇಜಿಂಗ್ ಪ್ರತಿಯೊಂದು ಇದರಲ್ಲಿ ನಿಮಗೆ ಭಾಗಿ ಆಗತ್ತೆ ಮತ್ತೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ಹೆಂಗೆ ಏನು ಅಂತ ನಾವು ಸ್ಟ್ರಾಟಜಿ ನೋಡೋಣ. ಸೊ ಮೊದಲನೆಯ ಸ್ಟೆಪ್ ಏನು? ನನ್ನ ಮೊದಲನೆಯ ಸ್ಟೆಪ್ ಬಂದು ಪ್ರತಿ ತಿಂಗಳು ನಾನು SIP ಆದರೂ ಸಹಿ, ಹಣ ಬಂದಾಗಲ್ಲಾದರೂ ಸಹಿ, ಅಥವಾ ಒಟ್ಟು ಹಣ 2 ಲಕ್ಷ ಹಣ ಇದ್ದರೂ ಈ ತಂತ್ರ ಉಪಯೋಗಿಸಬಹುದು. ಇದರಲ್ಲಿ 2 ಲಕ್ಷ ರೂಪಾಯಿ ಆದ ತಕ್ಷಣನೇ, 2 ಲಕ್ಷ ರೂಪಾಯಿ ಆದ ತಕ್ಷಣನೇ ಆ ನಿಫ್ಟಿ ಬೀಸ್ ಅಷ್ಟನ್ನು ನೀವು ನಿಮ್ಮ ಬ್ರೋಕರ್ ಹತ್ರ ಪ್ಲೆಡ್ಜ್ ಮಾಡಬೇಕು. ಪ್ಲೆಡ್ಜ್ ಏನು ಮಾಡಬೇಕು? ನಾನು ಲಿಕ್ವಿಡ್ ಬೀಸ್ ನನ್ನ ಗ್ಯಾನ್ ಸೀರೀಸ್ ತೋರಿಸಿದ್ದೀನಿ,
ತುಂಬಾ ಈಸಿ. ನಿಮ್ಮ ಯಾರೇ ಬ್ರೋಕರ್ ಇದ್ರು ಒಂದು ಡೆಮೋ ಅಕೌಂಟ್ ಇದೆ ಅಂತ ಅದ್ರಲ್ಲಿ ನಾನು 2 ಲಕ್ಷ ರೂಪಾಯಿ ಹಾಕಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ, ಹೆಂಗೆ ಮಾಡೋಂತ ನಿಮಗೆ ಕೊಂಡ್ಕೊಳ್ಳೋದು ಹೆಂಗೆ ತೋರಿಸ್ತೀನಿ. ಇವಾಗ ಈ ಒಂದು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಒಂದು ಡೆಮೋ ಅಕೌಂಟಲ್ಲಿ ನಿಮಗೆ ಒಂದು 2 ಲಕ್ಷ ರೂಪಾಯಿ ಹೆಂಗೆ ಮಾಡೋಂತ ನಿಮ್ಗೆ ತೋರಿಸ್ತೀನಿ ಇವತ್ತು. ಆದರೆ ನೀವು ನಿಫ್ಟಿ ಬೀಸ್ನ 2 ಲಕ್ಷ ಆದ ತಕ್ಷಣನೇ ನಿಫ್ಟಿ ಬೀಸ್ನ ಅಷ್ಟನ್ನು ಪ್ಲೆಡ್ಜ್ ಮಾಡಬೇಕು. ಪ್ಲೆಡ್ಜ್ ಮಾಡಿದರೆ ನಿಮಗೆ ಬರುವ ಲಾಭವೇನು ನೋಡಿ. ನಿಫ್ಟಿ ಬೀಸ್ನ ನೀವು ಪ್ಲೆಡ್ಜ್ ಮಾಡಿದ್ರೆ ನಿಮಗೆ 2 ಲಕ್ಷ ರೂಪಾಯಿ ಪ್ಲೆಡ್ಜ್ ಮಾಡಿದ್ರೆ ನಿಮಗೆ 2 ಲಕ್ಷ ಅಂತ ಬರೀತೀನಿ ಇಲ್ಲಿ. 2 ಲಕ್ಷ ಪ್ಲೆಡ್ಜ್ ಮಾಡಿದ್ರೆ ನಿಮಗೆ 90 to 95% ಈ ನೀವು ಪ್ಲೆಡ್ಜ್ ಮಾಡಿರುವ ಹಣದ 90 to 95% ಅಷ್ಟು ನಿಮಗೆ ಮಾರ್ಜಿನ್ ಕೊಡ್ತಾರೆ. ಅಥವಾ ನಿಮ್ಮದೇ ದುಡ್ಡದಲ್ಲಿ ನಿಮಗೆ ಮಾರ್ಜಿನ್ ಕೊಡ್ತಾರೆ. ಮಾರ್ಜಿನ್ ಅಂದರೆ 2 ಲಕ್ಷಕ್ಕೆ ನಿಮಗೆ ಮಾರ್ಜಿನ್ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ 1,80,000 ರೂಪಾಯಿಗಳಷ್ಟು ನಿಮಗೆ ಮಾರ್ಜಿನ್ ದುಡ್ಡು ಸಿಗುತ್ತೆ. ಈ ಮಾರ್ಜಿನ್ ದುಡ್ಡಿನಲ್ಲಿ ನಾನು ಟ್ರೇಡ್ ಮಾಡಬಹುದು. ಅಂದರೆ ನೀವು ಹೂಡಿಕೆ ಕೂಡ ಮಾಡಿಟ್ಟಿದ್ದೀರಾ, ಅದನ್ನ ಪ್ಲೆಡ್ಜ್ ಮಾಡಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ 1,80,000 ರೂಪಾಯಿಗಳಷ್ಟು ಮಾರ್ಜಿನ್ ಸಿಗುತ್ತೆ. ಏನಕ್ಕೆ ಇದು ಸರ್ 1,80,000 ಏನಕ್ಕೆ ಹೇಳ್ತೀನಿ, ಅದೇ ಸ್ಪೆಷಾಲಿಟಿ ಇವತ್ತಿಂದು. ಸ್ಪೆಷಾಲಿಟಿನೇ ಇದು. ಸೊ ನೀವು 2 ಲಕ್ಷ ಆದ ತಕ್ಷಣನೇ ನೀವು ಪ್ಲೆಡ್ಜ್ ಮಾಡ್ಬೋದು. ಇವತ್ತೇ ನಿಮ್ಮ ಹತ್ರ ದುಡ್ಡಿದ್ರೆ ಇವತ್ತೇ ನೀವು ಪ್ಲೆಡ್ಜ್ ಮಾಡ್ಬೋದು. ನಿಮಗೆ ದುಡ್ಡು ಇವತ್ತಿಲ್ಲ ಅಂದರೆ ಅದು ಯಾವಾಗ ಶೇಖರಣೆ ಆಗುತ್ತೆ ಆವಾಗ ತನಕ ನೀವು ವೆಯ್ಟ್ ಮಾಡಿಕೊಂಡು ಆವಾಗ ಪ್ಲೆಡ್ಜ್ ಮಾಡಬಹುದು. ಓಕೆ, ಇದು ಸ್ಪೆಷಾಲಿಟಿ. ಈಗ ನಿಫ್ಟಿ ಬೀಸಿನ ಎಲ್ಲಾ ಬೆನಿಫಿಟ್ ನಿಮ್ಗೆ ಸಿಗ್ತಾ ಇರುತ್ತೆ. ಅಂದ್ರೆ ನಿಫ್ಟಿ ಮೇಲೋದ್ರೆ ನಿಮಗೆ ಪ್ರಾಫಿಟ್ ಬರೋದಾಗಲ್ಲ, ಹೆಂಗೆ ನಾ ಪ್ರಾಫಿಟ್ ಅಧಿಕ ಮಾಡ್ಕೊಳ್ಳೋದು ಅದನ್ನು ತೋರಿಸ್ತೀನಿ. ಈಗ ನಾರ್ಮಲ್ ನಿಫ್ಟಿ ಬೀಸ್ ತಗೊಂಡ್ರೆ ನನಗೆ ನಿಫ್ಟಿ ಇಲ್ಲಿದೆ. ಫಾರ್ ಎಕ್ಸಾಂಪಲ್ ನಿಫ್ಟಿ ಇಲ್ಲಿದೆ ಅಂತ ತಗೊಂಡು, ನಿಫ್ಟಿ ಅಂದ್ರೆ ನಮ್ಮ ಮಾರ್ಕೆಟ್. ಈ ನಿಫ್ಟಿಯ ಸೂಚ್ಯಾಂಕವನ್ನು ನೋಡಿಕೊಂಡು ನನ್ನ ನಿಫ್ಟಿ ಬೀಸಿನ ಬೆಲೆ ಮೇಲೆ ಅಥವಾ ಕೆಳಗೆ ಹೋಗುತ್ತದೆ. ಅಂದ್ರೆ ನಿಫ್ಟಿ ಬೀಸ್ ಕೆಳಗಡೆ ಹೋದರೆ, ಇವಾಗ ಒಂದು ನಿಫ್ಟಿ ಬೀಸಿನ ಬೆಲೆ 185 ರೂಪಾಯಿ ಇದೆ. ನಿಫ್ಟಿ ನಮ್ಮ ಸೂಚ್ಯಾಂಕ ಕೆಳಗಡೆ ಅಂದ್ರೆ ಕ್ರಾಶ್ ಆಗಿ ಅಥವಾ ಕೆಳಗಡೆ ಹೋಗ್ತಾ ಇದ್ರೆ ಇದರ ಮೊತ್ತ ಕೂಡ ಕೆಳಗಡೆ ಹೋಗ್ತಾ ಇರುತ್ತೆ. 170 ಆಗ್ಬೋದು, 160 ಆಗ್ಬೋದು, ಏನೋ ಹತ್ರ ಆಗ್ಬೋದು, 182 ಆಗ್ಬೋದು, ಏನಾದ್ರು ಆಗ್ಬೋದು. ಇದು ಮೇಲೆ ಹೋದರೆ, ನಿಫ್ಟಿ ಮೇಲ್ಗಡೆ ಹೋಗ್ತಿದ್ರೆ ಈ ನಿಫ್ಟಿ ಬೀಸಿನ ಮೊತ್ತ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. 200, 222, 250 ಇದೆಲ್ಲ ಆಗ್ತಾ ಹೋಗ್ಬೋದು. ಸೊ ನಿಫ್ಟಿ ಬೀಸ್ ಏನು ಅರ್ಥ, ಸ್ಪೆಷಾಲಿಟಿ ಏನು, ನಾನು ನಿಫ್ಟಿಯಲ್ಲಿ ಹೂಡಿಕೆ ಮಾಡೋಕ್ಕೆ ಆಗೋದಿಲ್ಲ. ಅಥವಾ ನಿಫ್ಟಿ ಹೂಡಿಕೆ ಮಾಡೋದಾದ್ರೆ ನಿಫ್ಟಿ ಫ್ಯೂಚರ್ಸ್ ತಗೋಬೇಕು ಅಥವಾ ನಿಫ್ಟಿ ಆಪ್ಷನ್ಸ್ ತಗೋಬೇಕು. ಅದಕ್ಕೆ ಆದಂತಹ ರಿಸ್ಕ್ ಅಂತ ರಿವಾರ್ಡ್ಸ್ ಇರುತ್ತೆ. ಸೊ ನಿಫ್ಟಿ ಬಿ ಸ್ಪೆಷಾಲಿಟಿ ಅಂದ್ರೆ ನಿಫ್ಟಿಯಲ್ಲೇ ಹೂಡಿಕೆ ಮಾಡ್ದಂಗೆ. ಈ ನಿಫ್ಟಿಯ 50 ಸ್ಟಾಕ್ಗಳಲ್ಲಿ ನಾನು ಹೂಡಿಕೆ ಮಾಡೋಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಿಫ್ಟಿ ಬೀಸ್ ಮಾಡ್ಬೋದು. ಅಂದ್ರೆ ಎಷ್ಟು ಕಷ್ಟ ಅಲ್ವಾ. ನಾವು ನಂತರ ಅಕಸ್ಮಾತ್ ನಂತರ ಬರೀ 1,000 ರೂಪಾಯಿ ಇದೆ, 1,000 ರೂಪಾಯಿ ನಾನು ಪ್ರತಿ ತಿಂಗಳು ಹಾಕಬೇಕು ಅಂತಿದ್ರೆ ಈ 50 ಸ್ಟಾಕ್ನಲ್ಲಿ ಹಾಕ್ಬೋದಾ? ನಾನು ಹಾಕಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಫ್ಟಿ ಬೀಸ್ ತಗೊಂಡ್ರೆ ನಾನು ಈ 50 ಸ್ಟಾಕ್ ಅಲ್ಲಿ ಸ್ವಲ್ಪ ದುಡ್ಡು ಹಾಕ್ದಂಗೆ ಇರುತ್ತೆ ಅಲ್ವಾ. ಅದೇ ಸ್ಪೆಷಾಲಿಟಿ ನಿಫ್ಟಿ ಬೀಸ್ದು. ಸೊ ನಿಫ್ಟಿ ಮೇಲ್ ಹೋದ್ರೆ ಇದು ಮೇಲ್ ಹೋಗುತ್ತೆ, ಕೆಳಗೆ ಹೋದ್ರೆ ಇದು ಕೆಳಗೆ ಬರುತ್ತೆ. ಇದು ನಮಗೆ ಗೊತ್ತಿರುವಂತ ವಿಷಯ. ಸೊ ಈ ಬೆನಿಫಿಟ್ ಕೂಡ ನಾವು ನಿಫ್ಟಿ ಬೀಸ್ ಅಲ್ಲಿ ಗಳಿಸಬಹುದು. ಅದಕ್ಕೋಸ್ಕರ ನಾನು ಇಲ್ಲಿ ಫಸ್ಟ್ ನಾನು 2 ಲಕ್ಷ ರೂಪಾಯಿ, ಏನ್ 2 ಲಕ್ಷ, 1,80,000 ಏನ್ ಸರ್ ಇದು? ಅದೇ ಸ್ಪೆಷಾಲಿಟಿ ತೋರಿಸ್ತೀವಿ, ಅದೇ ನಾವು ಕಲಿಯಕ್ಕೆ ಹೋಗ್ತಾ ಇರೋದು. ಮೊದಲನೇ ಸ್ಟೆಪ್ ಬರ್ತಾ ಇದ್ದ 2 ಲಕ್ಷ ರೂಪಾಯಿ ಆಗೋ ತನಕ ನಾನು SIP ಮಾಡ್ತಾ ಇರ್ತೀನಿ. ಆಮೇಲೆ ಹಣ ಬಂದಾಗಲ್ಲ ನಿಫ್ಟಿ ಬೀಸ್ಕೊಂಡ್ಕೋತೀನಿ, ನಾನು ಜಿಪುಣ ಆಗ್ತೀನಿ, ಕಂಜೂಸ್ ಆಗ್ತೀನಿ, ಜನ ಹತ್ರ ಬೈಸ್ಕೊತೀನಿ, ಪರವಾಗಿಲ್ಲ, ಯಾರೇನಾದ್ರೂ ಅನ್ಕೊಳ್ಳಿ, ನನ್ನ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಅನ್ನೆಸರಿ ನಾನು ಫಿಲಮ್ಗಳು ಹೋಗಲ್ಲ. KGF 1 ಹೋದ್ರೆ ಮುಗೀತು, ನೆಕ್ಸ್ಟ್ KGF 3 ಬಂದಾಗ ಮಾತ್ರ ಹೋಗ್ತೀನಿ. ಆ ದುಡ್ಡೆಲ್ಲ ಉಳಿಸ್ತೀನಿ, ಪಾಪ್ಕಾರ್ನ್ ದುಡ್ಡು ಉಳಿಸ್ತೀನಿ. ನಾನು ಬೈಬೇಡಿ, ಮಕ್ಕಳುಗಳು ಹೆಂಡತಿಯರು ಯಾರು ಇದ್ರೆ ಬೈಬೇಡಿ ನನಗೆ. ಬಟ್ ನಾನು ಹೇಳ್ತಿದ್ದೆ ಎಕ್ಸ್ಟ್ರೀಮ್ ಕೇಸ್ ಅಲ್ಲ, ಸ್ವಲ್ಪ ಜೀವನ ಎಂಜಾಯ್ ಮಾಡಿ ಈ ಥರ ಮಾಡಿದ್ರೆ ನಾವು ಆರಾಮಾಗಿ 2 ಲಕ್ಷ ರೂಪಾಯಿ ನಾವು ಹೂಡಿಕೆ ಮಾಡ್ಕೋಬಹುದು. ಒಂದು ಸರಿ ಮಾಡಿದ ಮೇಲೆ ಪ್ಲೆಡ್ಜ್ ಮಾಡ್ತೀರಾ, ಇದು ಸ್ಟೆಪ್ 1. ಎರಡನೆಯ ಸ್ಟೆಪ್ ಏನು? 1% ತಿಂಗಳಿಗೆ ಆದಾಯ. ಏನು 1% ತಿಂಗಳಿಗೆ ಆದಾಯ? ನಾನು ನಿಫ್ಟಿ ಹೇಳಿದ್ದೀನಿ. ಈಗ ನಿಫ್ಟಿ ಹೋದ ವರ್ಷ ಅಪ್ರಾಕ್ಸಿಮೇಟ್ಲಿ ನನಗೆ 17% ರಿಟರ್ನ್ ಕೊಟ್ಟಿದೆ. ನಿಫ್ಟಿ ಅಂದ್ರೆ 17% ಮೇಲೋಗಿದೆ ಹೋದ ವರ್ಷದಲ್ಲಿ. ನಿಫ್ಟಿ ETF ಕೂಡ ಅಂದ್ರೆ ನಿಫ್ಟಿ ಬೀಸ್ ಕೂಡ ETF ಅಂತ ಹೇಳ್ತಾರೆ ನಿಫ್ಟಿ ಬೀಸ್ನ, ಅದು ಕೂಡ ಒಂದು 17% ಅಪ್ರಾಕ್ಸಿಮೇಟ್ಲಿ ನನಗೆ ರಿಟರ್ನ್ ಕೊಟ್ಟಿದೆ. ಈ ಒಂದು ತಂತ್ರದಲ್ಲಿ, ನಾನು ಹೇಳ್ಕೊಟ್ಟ ತಂತ್ರದಲ್ಲಿ ಪ್ರತಿ ತಿಂಗಳು ನೀವು ಅಪ್ರಾಕ್ಸಿಮೇಟ್ಲಿ 1%, ಮಿನಿಮಮ್ 1% ಅಧಿಕವಾಗಿ ನೀವು ಸಂಪಾದನೆ ಮಾಡಬಹುದು. ಸೊ ತಿಂಗಳಿಗೆ ಅಪ್ರಾಕ್ಸಿಮೇಟ್ಲಿ 13% ಎಕ್ಸ್ಟ್ರಾ. ಇದಲ್ಲದೆ ಎಕ್ಸ್ಟ್ರಾ ನೀವು ಇಲ್ಲಿ ಸಂಪಾದನೆ ಮಾಡ್ತಾ ಇದ್ದೀರಾ.
ನೀವು ಸ್ವಲ್ಪ ರಿಸ್ಕ್ ಜಾಸ್ತಿ ಮಾಡ್ಕೊಳ್ತೀನಿ ಅಂದರೆ ಈ ತಿಂಗಳಿಗೆ 1% ಬೋದು, ತಿಂಗಳಿಗೆ ಬೇಕಾದ್ರೆ ನಾನು 3-4% ಕೂಡ ನಾನು ಈ ಒಂದು ತಂತ್ರದಲ್ಲಿ ನಾನು ಸಂಪಾದನೆ ಮಾಡ್ಕೋಬಹುದು. ಇದಕ್ಕೆ ಆದಂಥ ಒಂದು ಅನುಗುಣವಾದ ರಿಸ್ಕ್ ಇರುತ್ತೆ. ನಾನು ರಿಸ್ಕೇ ಬೇಡ, ತುಂಬಾ ಸೇಫ್ ಆಗಿ ಮಾಡ್ತೀನಿ ಅಂತಿದ್ರೆ ನಾವು ತಿಂಗಳಿಗೆ 1% ಟಾರ್ಗೆಟ್ ಮಾಡ್ಕೊಂಡ್ರು ವರ್ಷಕ್ಕೆ ನನಗೆ 13% ಎಕ್ಸ್ಟ್ರಾ ನಿಫ್ಟಿ ಬೀಸ್ ಕೂಡ ನೀವು ನೋಡಿ ವರ್ಷ ಸರಾಸರಿ ನಿಮಗೆ ನಿಫ್ಟಿ ಒಂದು 15-17% ನಿಮಗೆ ರಿಟರ್ನ್ ಕೊಡ್ತಾನೆ ಇದೆ. ಇದರ ಮೇಲೆ ಇದರ ಜೊತೆಗೆ ನಾನು ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ಆ್ಯಡ್ ಮಾಡ್ಕೊಂಡಾಗ ನನಗೆ ವರ್ಷಕ್ಕೆ ಒಂದು 30-35% ನನಗೆ ರಿಟರ್ನ್ ಬಂದಂಗೆ ಆಗುತ್ತೆ, ಸೇಫ್ ಆಗಿ, ಸ್ಪೆಷಾಲಿಟಿ ಸೇಫ್ ಆಗಿ. ಈ ರೀತಿ ಹಾಕೊಂಡೋದ್ರೆ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಲ್ಲಿ ಲಾಂಗ್ ರನ್ ಅಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೇನೆ. ಓಕೆ, ಸೊ ಇದೇ ಒಂದು ಸ್ಟ್ರಾಟಜಿಯಲ್ಲಿ ನಾನು ಈ ರೀತಿ ಮಾಡ್ತೀನಿ. ಹೆಂಗ್ ಮಾಡೋದು ಅದನ್ನ ನೋಡೋಣ ಈಗ. ಓಕೆ, ತಿಂಗಳ ಪ್ರಾರಂಭದಲ್ಲಿ ನೀವು ಆಲ್ರೆಡಿ ನಿಫ್ಟಿ ಬೀಸ್ ನ ಪ್ಲೆಡ್ಜ್ ಮಾಡಿಟ್ಟಿದ್ದೀರಾ. ನಿಫ್ಟಿ ಬೀಸ್ ನ ಪ್ಲೆಡ್ಜ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಅವನು ಮಾರ್ಜಿನ್ ಬಂದು 1,80,000 ಕೊಡ್ತಾನೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಅಲ್ವಾ. 18,000 ಆಯ್ತು, 1,80,000 ನಿಮ್ಗೆ ಮಾರ್ಜಿನ್ ಕೊಡ್ತಾನೆ. ನಿಮ್ಮ ದುಡ್ಡನ್ನೇ ಅಡ ಇಟ್ಕೊಂಡವನು ಮಾರ್ಜಿನ್ ಕೊಡ್ತಾನೆ. ಸುಮ್ಮನೆ ಪ್ಲೆಡ್ಜ್ ಮಾಡಿಲ್ಲ ಅಂದ್ರೆ ನೀವು ಈ ಒಂದು ತಂತ್ರವನ್ನು ಉಪಯೋಗಿಸಕ್ಕಾಗಲ್ಲ ಆಯ್ತಾ. ಪ್ಲೆಡ್ಜ್ ಮಾಡಿದ್ರೆ ಮಾತ್ರ ಈ ತಂತ್ರ ಉಪಯೋಗಿಸಬಹುದು. ಪ್ಲೆಡ್ಜ್ ಮಾಡಿದಾಗ ಅವ್ನು ನಿಮಗೆ ಮಾರ್ಜಿನ್ ಹಣ ಅಂತ ಕ್ಯಾಶ್ ಕೊಟ್ಟಂಗೆ ಆಲ್ಮೋಸ್ಟ್ ಇದು ನಿಮಗೆ ಕೊಟ್ಟಿರ್ತಾನೆ. ಹೂಡಿಕೆನೂ ಮಾಡಿರ್ತೀರಾ, ಬಟ್ ಫ್ರೀ ಕ್ಯಾಶ್ ಅದಂಗೂ ಇರುತ್ತೆ ನಿಮಗೆ. ಸೊ ತಿಂಗಳ ಪ್ರಾರಂಭ ಅಂದ್ರೆ ಮೇ 1, ಇವತ್ತು ಎಕ್ಸಾಂಪಲ್ ಮೇ 1 ಅಥವಾ ಮೇ 2 ಯಾವಾಗ ಫಸ್ಟ್ ಟ್ರೇಡಿಂಗ್ ಡೇ ಇರುತ್ತೆ ಅವತ್ತಿನ ದಿನ, ಫಸ್ಟ್ ಡೇ, ತಿಂಗಳ ಮೊದಲನೆಯ ಟ್ರೇಡಿಂಗ್ ಡೇ ದಿನ, ಆ ತಿಂಗಳ ಕೊನೆಯ 1,000 ಪಾಯಿಂಟ್ ದೂರದ ಸಿಇಯನ್ನು ಮಾರಿ. ಹೆಂಗೆ ಹೇಳ್ಕೊಡ್ತೀನಿ, ವೆರಿ ಸಿಂಪಲ್. ಈಗ ಮಾರ್ಕೆಟ್ 17,069 ಇದೆ. ನಾನು 1,000 ಪಾಯಿಂಟ್ ದೂರ ಅಂದ್ರೆ ಅರೌಂಡ್ 18,000 ಸಿಇಯನ್ನು ಮಾರಿ ಬಿಡುತ್ತೇನೆ. ಹೆಂಗ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ವೆರಿ ಸಿಂಪಲ್. ನಾನು ಆಪ್ಷನ್ ನೋಡಿ, ಅದಕ್ಕೆ ಹೇಳೋದು ನಾನು ಸ್ಟೇಜ್ 3 ಅಲ್ಲಿ ಆಪ್ಷನ್ ಹೇಳ್ಕೊಟ್ಟಿದ್ದೀನಿ. ಆಪ್ಷನ್ಸ್ ತುಂಬಾ ಸಿಂಪಲ್ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಕಲ್ತ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇದೆಲ್ಲ ಸಿಂಪಲ್ ವಿಷಯಗಳು, ಅದೆಲ್ಲ ಸ್ಟೆಪ್ 1 ಅದೇ LKG ವಿಷಯ ಅವೆಲ್ಲ. ಸೊ ನೀವೇನ್ ಮಾಡ್ತೀರಾ, ಈಗ ಮಾರ್ಕೆಟ್ 17,069 ಇದೆ. ನೀವು 1,000 ಪಾಯಿಂಟ್ ದೂರದ, ಇವತ್ತೆಷ್ಟು ಡೇಟ್, ಮೇ 1 ಅಥವಾ ಮೇ 2, ಮೇ 3, ಫಸ್ಟ್ ಡೇ ಆಫ್ ಇದು, ಆ ತಿಂಗಳ ಕೊನೆಯ ಅಂದ್ರೆ ಈ ತಿಂಗಳ ಕೊನೆಯ ಟ್ರೇಡಿಂಗ್ ಡೇ ಯಾವುದು, ಎಕ್ಸ್ಪೈರಿ ಡೇ ಥರ್ಸ್ಡೇ, ಗುರುವಾರ. ತಿಂಗಳ ಕೊನೆಯ ಗುರುವಾರ ಅಂದ್ರೆ ಮೇ 27. ಈ ತಿಂಗಳ ಕೊನೆಯ ಎಕ್ಸ್ಪೈರಿ ಡೇ ಇದೇನೆ ಮೇ 27. ಈ ಒಂದು ಎಕ್ಸ್ಪೈರಿಯ ಸಿಇ ಯಾವ ಸಿಇ, 18,000 ಸಿಇ. ಯಾಕೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1,000 ಪಾಯಿಂಟ್ ದೂರದ ಸಿಇ ಅನ್ನು ನಾನು ಸೆಲ್ ಮಾಡುತ್ತೇನೆ. ಈ ಸೆಲ್ ಮಾಡಕ್ಕೆ ನನಗೆ ಎಕ್ಸ್ಟ್ರಾ ದುಡ್ಡು ಬೇಕಾಗಿಲ್ಲ. ಯಾಕೆ ಅಂದ್ರೆ ನಿಮ್ಮ ಹತ್ರ ಈಗ ಪ್ಲೆಡ್ಜ್ ಮಾಡಿರುವ 1,80,000 ರೂಪಾಯಿಗಳು ಮಾರ್ಜಿನ್ ದುಡ್ಡು ನಿಮ್ಮ ಹತ್ರ ಇದೆ. ಸೊ ಇದಿರೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ದುಡ್ಡು, ಸ್ವಲ್ಪ ಕ್ಯಾಶ್ ಕಾಂಪೊನೆಂಟ್ ಒಂದು 5,000 ಸಾಕು ನಿಮ್ಮ ಅಕೌಂಟ್ ಅಲ್ಲಿ. ಬಟ್ ಅದರ್ವೈಸ್ ನಿಮ್ಗೆ 1,80,000 ಮಾರ್ಜಿನ್. ಅದಕ್ಕೆ 1,80,000 ಯಾಕೆ 2,00,000 ಆಗುತ್ತೆ ಕಾಯ್ತಾ ಇದ್ದೀನಿ. ನನಗೆ ಒಂದು ಲಾಟ್ ಸಿಇ ಮಾರಕ್ಕೆ ನನಗೆ ಅಪ್ರಾಕ್ಸಿಮೇಟ್ಲಿ ಇಷ್ಟು ಮಾರ್ಜಿನ್ ಬೇಕು. ಕೆಲವು ಬ್ರೋಕರ್ ಕಮ್ಮಿ ತಗೋತಾರೆ, ಕೆಲವು ಅಪ್ರಾಕ್ಸಿಮೇಟ್, ಬಟ್ ಇಷ್ಟಿದ್ರೆ ಒಳ್ಳೆಯದು. ಸೊ ಒಂದು ಲಾಟ್ ಸಿಇ ಮಾರಕ್ಕೆ ನನಗೆ ಇಷ್ಟು ಮಾರ್ಜಿನ್ ಬೇಕು. ಇಷ್ಟು ಮಾರ್ಜಿನ್ ಬೇಕಂದ್ರೆ ನನಗೆ 2,00,000 ರೂಪಾಯಿ ಅಷ್ಟು ನನಗೆ ಬಂಡವಾಳ ಇರಬೇಕು. ಆ ಬಂಡವಾಳ ನಾನು ಅಡ ಇಟ್ಟಿದ್ದೀನಿ, ಪ್ಲೆಡ್ಜ್ ಮಾಡಿದ್ದೀನಿ. ಅದಕ್ಕೋಸ್ಕರ 1,80,000 ಮಾರ್ಜಿನ್ ಕೊಟ್ಟಿದ್ದಾನೆ. ಆ 1,80,000 ಮಾರ್ಜಿನ್ ನಾನು ಒಂದು ಲಾಟ್ ಸಿಇನ ಮಾರ್ತಾ ಇದ್ದೀನಿ. ಯಾವ ಸಿಇ, 1,000 ಪಾಯಿಂಟ್ ದೂರ ಇರುವ ಸಿಇ. 1,000 ಪಾಯಿಂಟ್ ದೂರ ಇರುವ ಸಿಇ ನಾನು ಒಂದು ಲಾಟ್ನ ಮಾರ್ತಾ ಇದ್ದೀನಿ. ಅದು ನನ್ನ ಫಸ್ಟ್ ಸ್ಟೆಪ್. ಅದು ಫಸ್ಟ್ ಮಾಡ್ತೀನಿ. ಉದಾಹರಣೆಗೆ ಅಂದಾಜು 2,000 ಪ್ರಾಫಿಟ್ ಕೊಡುವ ಒಂದು ಸ್ಟ್ರೈಕ್. ಏನು ಅಂದಾಜು 2,000 ಪ್ರಾಫಿಟ್ ಕೊಡುವ ಸ್ಟ್ರೈಕ್? 2,000 ಯಾಕೆ? 2,00,000 ರೂಪಾಯಿ ನಿಮ್ಮ ಹೂಡಿಕೆ. ಆ 2,00,000 ರೂಪಾಯಿ ಹೂಡಿಕೆಯ 1% ಅಂದ್ರೆ ಎಷ್ಟು? 2,000 ರೂಪಾಯಿಗಳು. ಅಂದಾಜು ಇವೆಲ್ಲನೂ ಅಂದಾಜು 1% ತಗೊಳಕ್ಕೆ ನನಗೆ 2,000 ರೂಪಾಯಿ ನಾನು ಗಳಿಸಬೇಕು 2,00,000 ರೂಪಾಯಿಗೆ. ಸೊ ಆ 2,000 ರೂಪಾಯಿ ಪ್ರಾಫಿಟ್ ಕೊಡುವ ಒಂದು ಸ್ಟ್ರೈಕ್ ಹುಡುಕಬೇಕು. ಅದು ಯೂಶಲಿ 1,000 ಪಾಯಿಂಟ್ ಮೇಲೆ ಇರುತ್ತೆ. ಅಂದ್ರೆ ಸಿಇ ಅಂದಾಜು ಅದರ ಪ್ರೀಮಿಯಂ 40 ರೂಪಾಯಿ ಇರಬೇಕು. ಸಿಇ ಅಂದಾಜಷ್ಟು ಅಪ್ರಾಕ್ಸಿಮೇಟ್ಲಿ 40 ರೂಪಾಯಿ ಇದ್ದರೆ ಅದು ನನಗೆ 2,000 ರೂಪಾಯಿ ಪ್ರಾಫಿಟ್ ಕೊಡುತ್ತೆ. ಆ 2,000 ರೂಪಾಯಿ ಅಂದ್ರೆ 1%. ಆ 1% ಅಂದ್ರೆ 2,00,000 ರೂಪಾಯಿಗೆ 1% ಅಂದ್ರೆ 2,000 ರೂಪಾಯಿ. ಅಷ್ಟೇನೆ, ಇದೇನ್ ಮಾಡಬೇಕಾಗಿಲ್ಲ. ವೆರಿ ಸಿಂಪಲ್. ನಾ ಆಗ್ಲೇ ಹೇಳ್ದಂಗೆ ನಾನು 1% ತಿಂಗಳು ಆದಾಯ ಮಾಡ್ಕೊಡ್ತೀನಿ. ಅಥವಾ ನಿಮ್ಮ ರಿಸ್ಕ್ ಅನುಗುಣವಾಗಿ ಈ 1% ನಾನು ಬೇಕಾದ್ರೆ 3% ಮಾಡ್ಕೋಬಹುದು. 3% ಬೇಕಂದ್ರೆ ಏನು, 2,00,000 ರೂಪಾಯಿಯ 3% ಅಂದ್ರೆ ಎಷ್ಟಾಯ್ತು? ನನಗೆ 6,000 ರೂಪಾಯಿ ಬರಬೇಕು. 6,000 ರೂಪಾಯಿ ಬರಬೇಕು ಅಂದ್ರೆ ನನಗೆ ನಿಫ್ಟಿಯ
50 ಒಂದು ಲಾಟ್ 50 ಅಂದರೆ ನನಗೆ ಒಂದು ಇದಕ್ಕೆ ಎಷ್ಟು ಪಾಯಿಂಟ್ ಇರ್ಬೇಕು ನನಗೆ 6 ಬಾಕ್ಸ್ ಎಷ್ಟಾಯ್ತು ನನಗೆ 12 ಅಂದರೆ 120 ರೂಪಾಯಿ. 120 ರೂಪಾಯಿ ಇರುವ ಒಂದು ಸ್ಟ್ರೈಕ್ ಹುಡುಕ್ಬೇಕು ನಾನು ಅಷ್ಟೇ. 120 ರೂಪಾಯಿ ಇರೋ ಸ್ಟ್ರೈಕ್ ಹುಡುಕಿದ್ರೆ ನನಗೆ ಎಷ್ಟು ಬರುತ್ತೆ? 3% ರಿಟರ್ನ್ ಬರುತ್ತೆ. ಅದನ್ನು ಹುಡುಕಿದ್ರೆ ನನಗೆ ಸಿಗುತ್ತೆ. ನಾನು ಹೆಂಗೆ ಅದ್ರ ರಿಸ್ಕ್ ಏನು ರಿವಾರ್ಡ್ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈಗ ಸೊ ನಾನು 1% ಬೇಕು ಅಂದರೆ ನನಗೆ 40 ರೂಪಾಯಿ ಇರುವ ಸ್ಟ್ರೈಕನ್ನು ನಾನು ಮಾರಬೇಕು. ಆ 40 ರೂಪಾಯಿ ಯೂಶಲಿ 1000 ಪಾಯಿಂಟ್ ಮೇಲೆ ಇರುತ್ತೆ. ಇವತ್ತಿನ ಎಕ್ಸಾಂಪಲ್ಲಿ 18,000 CE, ಮೇ ತಿಂಗಳ 18,000 CE 42 ರೂಪಾಯಿ ಇದೆ. ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡಿದ್ದೀನಿ. ತೋರಿಸ್ತೀನಿ ಅದನ್ನು ಹೆಂಗೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ನಿಫ್ಟಿಯ ಸ್ಪಾಟ್ ಪ್ರೈಸ್ ಬಂದು ಇವಾಗಿನ ಪ್ರೈಸ್ ಇವತ್ತೆಷ್ಟು? ಇವತ್ತು 3ನೇ ಮೇ 2022. ಸೊ ನನಗೆ ಇವತ್ತಿನ ಪ್ರೈಸ್ 17,069. ನನಗೆ 40 ರೂಪಾಯಿ ಇರುವ ಸ್ಟ್ರೈಕ್ ಅನ್ನು ಹುಡುಕ್ಬೇಕು. 40 ರೂಪಾಯಿ ಇರುವ CE ಹುಡುಕ್ಬೇಕು ಅಂದ್ರೆ ಮೇ ತಿಂಗಳ CE. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮೇ ತಿಂಗಳ CE ಅಂದ್ರೆ ಮೇ 26 ಕೊನೆ, ಮೇ 26 ಕ್ಷಮಿಸಿ, ಮೇ 26 ಕೊನೆಯ ವಾರ. ಆ ವಾರದ CE ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ 40 ರೂಪಾಯಿ ಎಲ್ಲಿದೆ ಅಂತ ಹುಡುಕಿ. 40 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಇಲ್ಲಿದೆ. ಅದು 18,000 CE ಕಾಣಿಸ್ತಾ ಇದೆ. ಅಲ್ಲಿ CE ಕಾಲ್ಗಳೇ ಮಾರಬೇಕು ಇಲ್ಲಿ. ಸೊ 40,000 CE 18,000 CE ಇಲ್ಲಿ 43 ರೂಪಾಯಿ ಅಪ್ರಾಕ್ಸಿಮೇಟ್ಲಿ. ಸೊ ನನಗೆ ಇಲ್ಲಿ ಇಷ್ಟು ರೂಪಾಯಿ ನಾನು ಈ CE ಅನ್ನು ಮಾರಬಹುದು. ನನಗೆ 120 ರೂಪಾಯಿ ಅಂದ್ರೆ 3% ಬೇಕು ಅಂದ್ರೆ 17,600 CE ಮಾರಿದ್ರೆ ನನಗೆ 120 ರೂಪಾಯಿ ಬರ್ತಾ ಇದೆ. ಅಂದ್ರೆ ನನಗೆ 3% ರಿಟರ್ನ್ ಬರುತ್ತೆ. ಸೊ ಇದಕ್ಕೆ ಯಾವ್ದಾದ್ರು ರಿಸ್ಕ್ ಇರುತ್ತೆ, ಇದಕ್ಕೆ ಯಾವ್ದಾದ್ರು ರಿಸ್ಕ್ ಇದೆ, ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಸೇಫ್ ಅಂದ್ರೆ ನನಗೆ 18,000 CE ಅನ್ನು ನಾನು ಮಾರಬಹುದು. ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನಿಮಗೆ ಇವತ್ತು ಒಂದೊಂದಾಗಿ. ಓಕೆ, ಸೊ ನನ್ನ ಸ್ಟೆಪ್ 2 ಅಷ್ಟೇನೆ ಆಯ್ತಾ. 1% ತಿಂಗಳ ಆದಾಯ ಬೇಕಾ, 3% ತಿಂಗಳ ಆದಾಯ ಬೇಕಾ, ಅದಕ್ಕೆ ಅನುಗುಣವಾಗಿ ನಾನು ಆ CE ಅನ್ನು ಮಾರುತ್ತೇನೆ. ಇದು ಸ್ಟೆಪ್ 2. ಇದಕ್ಕೆ ನಿಮಗೆ ಎಕ್ಸ್ಟ್ರಾ ದುಡ್ಡು ಬೇಕಾ? ಬೇಕಾಗಿಲ್ಲ. ನೀವು ಆಲ್ರೆಡಿ 2 ಲಕ್ಷ ಪ್ಲೇಸ್ ಮಾಡಿದ್ದೀರಾ. ಆ ಮಾರ್ಜಿನ್ ನೀವು ಇದನ್ನ ಕೊಟ್ಕೋತಾ ಇದ್ದೀರಾ. ನೆಕ್ಸ್ಟ್ ನೋಡೋಣ. ಈಗ ರುಪಿ ಕಾಸ್ಟ್ ಆವರೇಜಿಂಗ್ ತಂತ್ರ, ವೆರಿ ಇಂಪಾರ್ಟೆಂಟ್. ಏನ್ ರುಪಿ ಕಾಸ್ಟ್ ಆವರೇಜಿಂಗ್ ತಂತ್ರ ಅಂದ್ರೆ ಇದು ಲಾಂಗ್ ಟರ್ಮ್ಗೆ, ದೀರ್ಘಾವಧಿಗೆ ಇದು ತುಂಬಾ ಉಪಯುಕ್ತ. ನಾನು ಆಲ್ರೆಡಿ ಲಾಂಗ್ ಟರ್ಮ್ ವಿಡಿಯೋನ ಹೇಳ್ಕೊಟ್ಟಿದ್ದೀನಿ. ಅದೇ ಒಂದು ಕಾನ್ಸೆಪ್ಟ್ ನಾನೀಗ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ನಾನು ಪ್ರತಿ ತಿಂಗಳ ಕೊನೆಯಲ್ಲಿ ಬಂದ ಪ್ರಾಫಿಟ್ ನಲ್ಲಿ ಮತ್ತೆ ನಿಫ್ಟಿ ಪೀಸ್ ಕರೀತೇನೆ. ಹೆಂಗೆ ಪ್ರಾಫಿಟ್ ಬರುತ್ತೆ ಸರ್ ಅದನ್ನು ನಿಮಗೆ ಹೇಳ್ತೀನಿ. ಈಗ ನಿಫ್ಟಿ ನಾನು ಹೇಳಿದೆ 17,069 ಇದೆ. ಈಗ ನಿಫ್ಟಿ ಈಗಿರುವುದು 18,069 ಸ್ಪಾಟ್ ಅಂತ ಬರೆದ್ಬಿಡ್ತೀನಿ ಇಲ್ಲಿ ಅಲ್ವಾ. ನೀವು 18,000 CE ಅನ್ನು ಮಾರ್ತಾ ಇದ್ದೀರಾ. CE ಅನ್ನು ಮಾರ್ತಾ ಇದ್ದೀರಾ ಈಗ ಅಲ್ವಾ. CE ಅನ್ನು ಮಾರ್ತಾ ಇದ್ದೀರಾ. ಎಷ್ಟು ರೂಪಾಯಿ ಕೊಟ್ಟಿದ್ದೀರಾ? 42 ರೂಪಾಯಿ ಕೊಟ್ಟಿದ್ದೀರಾ. 18,000 CE ಕೊಂಡ್ಕೊಳ್ಳೋಕೆ 42 ರೂಪಾಯಿ ಕೊಟ್ಟಿದ್ದೀರಾ. ಸೊ ನಿಮಗೆ ನಿಮ್ಮ ಕಟ್ ಆಫ್ ಅಂತ ಹೇಳ್ತಾರೆ. ಆ ಕಟ್ ಆಫ್ ಬಂದು 18,042. ಅಂದರೆ ಮಾರ್ಕೆಟ್ ನಿಫ್ಟಿ ಮೇ 26 ಕೊನೆಯ ದಿನ, ಮೇ 26 ಮಾರ್ಕೆಟ್ 3ವರೆಗೆ, ಮಧ್ಯಾಹ್ನ 3ವರೆಗೆ 3:30 PM, ಮೇ 26 3ವರೆಗೆ ಮಾರ್ಕೆಟ್ ಏನಾದ್ರು 18,042 ಒಳಗೆ ಎಲ್ಲೇ ಇದ್ದರೂ, ಕೆಳಗೆ ಈ 18,042 ಕೆಳಗಡೆ ಎಲ್ಲೇ ಇದ್ದರೂ ಈ 42 ರೂಪಾಯಿ ಪ್ರಾಫಿಟ್ ನಿಮಗೆ ಪ್ರಾಫಿಟ್. 43 ಅಲ್ವಾ, 43.75 ಅಂತಿತ್ತು. ಸೊ ಇದು 43 ಅಥವಾ 44 ಅಂತ ಇಟ್ಕೋಬಹುದು ಅಪ್ರಾಕ್ಸಿಮೇಟ್ಲಿ. ಸೊ 43.75 ಇಂಟು 50 ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 43.75 ಇಂಟು 50 ಈಕ್ವಲ್ ಟು 2,187 ರೂಪಾಯಿ. ಸೊ 2,187 ರೂಪಾಯಿಗಳು ನಿಮಗೆ ಫ್ರೀ ಪ್ರಾಫಿಟ್ ಬರ್ತಾ ಇದೆ. 2,185 ರೂಪಾಯಿಗಳು ನಿಮಗೆ ಫ್ರೀ ಪ್ರಾಫಿಟ್ ಬರ್ತಾ ಇದೆ. ಇದು ಅಪ್ರಾಕ್ಸಿಮೇಟ್ಲಿ 1.05% ನಿಮಗೆ ಪ್ರಾಫಿಟ್ ಕೊಡ್ತು. ಇದರಲ್ಲಿ ನೀವೇನ್ ಮಾಡಿದೀರಾ? 2 ಲಕ್ಷ ರೂಪಾಯಿ ನಿಫ್ಟಿ ಪೀಸ್ ಇಟ್ಕೊಂಡಿದ್ದೀರಾ. ನಿಮಗೆ ತಿಂಗಳಿಗೆ ಇದು 1.05% ಅಷ್ಟು ಬಂತು. ಎಲ್ಲಿ ತನಕ? ಮಾರ್ಕೆಟ್ 18,043 ಒಳಗೆ ಕ್ಲೋಸ್ ಆದಾಗೆಲ್ಲ ನಿಮಗೆ ಇಷ್ಟರಲ್ಲಿ ಪ್ರಾಫಿಟ್ ಬರುತ್ತೆ. ಇದನ್ನ ಇನ್ನೂ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ 2 ನಿಮಿಷದಲ್ಲಿ. ಬಟ್ ಇಷ್ಟು ಬರುತ್ತೆ. ಈ ಬಂದ ಪ್ರಾಫಿಟ್ ಅನ್ನು ಏನ್ ಮಾಡ್ತಾ ಇದ್ದೀರಾ? ಇದು ಈ ಸ್ಲೈಡ್ ನ ಉದ್ದೇಶ ಅದೇನೆ. ಈ ಬಂದ ಪ್ರಾಫಿಟ್ ಅನ್ನು ಏನ್ ಮಾಡ್ತಾ ಇದ್ದೀರಾ? ಮತ್ತೆ ನೀವು ಹೋಗಿ ನಿಫ್ಟಿ ಬೀಸ್ ಅನ್ನು ಕೊಂಡ್ಕೋತೀರಾ. ನಿಫ್ಟಿ ಬೀಸ್ ಎಷ್ಟಾದ್ರೂ ಇರಲಿ, 185 ರೂಪಾಯಿನೇ ಇರಲಿ, 160 ರೂಪಾಯಿ ಆಗಿರ್ಲಿ, 200 ರೂಪಾಯಿ ಆಗಿರ್ಲಿ, ಏನೇ ಆಗಿದ್ದರೂ ನೀವು ಬಂದ ಪ್ರಾಫಿಟ್ ಅಲ್ಲಿ ಮತ್ತೆ ನಿಫ್ಟಿ ಬೀಸ್ ನ ಕೊಂಡ್ಕೋತಾ ಇದ್ದೀರಾ. ಸೊ ಇಲ್ಲಿ ನೀವು ಕಾಂಪೌಂಡಿಂಗ್ ಇಂಟ್ರೆಸ್ಟ್, ಬರೀ ರುಪಿ ಕಾಸ್ಟ್ ಆವರೇಜಿಂಗ್ ಅಲ್ಲ,
ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಕೂಡ ಮಾಡ್ತಾ ಇದ್ದೀರಾ ನೀವು ಪ್ರತಿ ತಿಂಗಳು. ಅದಕ್ಕೆ ಹೇಳಿದ್ದು, ಫಸ್ಟ್ ನೀವು ಕೊಂಡ್ಕೋಬೇಕಾದ್ರೆ 18 ತಿಂಗಳ 10,000 ಹಾಕ್ತಾ ಇರ್ತೀರಾ. ನೀವು 2 ಲಕ್ಷ ಮಾಡ್ಕೊಳಕ್ಕೆ 20 ತಿಂಗಳು ಬೇಕು. ಆದರೆ ಮುಂದಿನ 2 ಲಕ್ಷ ಮಾಡ್ಲಿಕ್ಕೆ ನಿಮ್ಗೆ 20 ತಿಂಗಳು ಬೇಕಾಗಿಲ್ಲ, ಇನ್ನು ಕಮ್ಮಿ ತಿಂಗಳು ಬೇಕು. ಯಾಕೆ ಅಂದ್ರೆ ನೀವು ಬರುವ ಪ್ರಾಫಿಟ್ಗಳನ್ನ ವಾಪಸ್ ನಿವೇಶನೆ ಮಾಡ್ತಾ ಇದೀರಾ. ಹೋಗಿ ಇದು ತಿಂತಾ ಇಲ್ಲ ನೀವು, ಇದರ ಜಿಲೇಬಿ ಜಾಂಗಿತ್ತು ಅಂತ ತಿಂತಾ ಇಲ್ಲ ನೀವು. ನೀವೇನ್ ಮಾಡ್ತಾ ಇದೀರಾ, ಇದ್ರಲ್ಲಿ ನೀವು ವಾಪಸ್ ETF ಕೊಂಡ್ಕೋತಾ ಇದೀರಾ. ಸೊ ಹಂಗೆ ಮಾಡ್ತಾ 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 ನಿಮ್ಗೆ 4 ಲಕ್ಷ ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳೋಣ ಯಾವಾಗ್ಲೂ. ಈಗೇನ್ ಮಾಡ್ತೀರಾ, ಮುಂದಿನ ಸರಿ ನೀವು 1 ಲಾಟ್ CE ಮಾಡಲ್ಲ, ನೀವು ಈಗ 2 ಲಾಟ್ CE ಮಾಡ್ತೀರಾ. ಯಾಕಂದ್ರೆ ನಿಮ್ಮ ಹತ್ರ ಬಂಡವಾಳ ಇದೆ. ಈಗ 2 ಲಾಟ್ CE ಅಂದ್ರೆ ನಿಮಗೆ 2,185 ರೂಪಾಯಿ ಬರಕ್ ಬದಲು ನಿಮ್ಗೆ 4,300 ರೂಪಾಯಿ ಚಿಲ್ಲರೆ ನಿಮಗೆ ಪ್ರಾಫಿಟ್ ಬರ್ತಾ ಇರೋದು. ಈಗ ಇದೇ ತರ ಒಂದು ಸಿನಾರಿಯೋ ಇದ್ರೆ, ಬೇರೆ ಬೇರೆ ಸಿನಾರಿಯೋಗಳು ನಿಮ್ಗೆ ಲಾಸ್ಟ್ ಹೇಳ್ತೀನಿ ನಿಮಗೆ. ಸೊ 4,300 ರೂಪಾಯಿ ಬರುತ್ತೆ. ಈ 4,300 ರೂಪಾಯಿ ನೀವು ಮತ್ತೆ ನಿಫ್ಟಿ ಬೀಸ್ಕೊಂಡ್ಬೋತೀರಾ. ಸೊ ಮುಂದಿನ 2 ಲಕ್ಷ ಅಂದ್ರೆ 6 ಲಕ್ಷ ಮಾಡಕ್ಕೆ ನಿಮಗೆ ಇನ್ನೂ ಕಮ್ಮಿ ತಿಂಗಳು ಬೇಕು. ಅವು 6 ಲಕ್ಷ ಇರಬೇಕಾದ್ರೆ ನಿಮಗೆ ಮತ್ತೆ 3 CE ಮಾರಬಹುದು. ಅವಾಗ ನೀವು 6,000 ಚಿಲ್ಲರೆ ನೀವು ಹೂಡಿಕೆ ಮಾಡ್ಬೋದು, ಮತ್ತೆ 4 CE ಮಾಡ್ಬೋದು, ಮತ್ತೆ ಅವಾಗ 8,000 CE ಮಾಡ್ಬೋದು. ಸೊ ನಿಮ್ಮ ಏನು ಒಂದು 2 ಲಕ್ಷ ಏನು ಗ್ರೋ ಆಗೋದು ಶುರುನಲ್ಲಿ ಸ್ಲೋ ಆಗಿ ಗ್ರೋ ಆಗುತ್ತೆ, ಆಮೇಲೆ ಫಾಸ್ಟ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ. ಇದು ಹೆಂಗ್ ವರ್ಕ್ ಆಗುತ್ತೆ ಎಲ್ಲ ಹೇಳ್ಕೊಡ್ತೀನಿ 2 ನಿಮಿಷದಲ್ಲಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟೆಪ್ 3 ಏನು, ತಿಂಗಳ ಕೊನೆಯಲ್ಲಿ ಬಂದ ಪ್ರಾಫಿಟ್ ಅನ್ನು ಮತ್ತೆ ನಿಫ್ಟಿ ಬೀಸ್ ಖರೀದಿಸಿ. ಸ್ಟೆಪ್ 1 2 ಲಕ್ಷ ಮಾಡ್ಕೊಳ್ಳಿ. ಹೆಂಗ್ ಮಾಡ್ಕೋತೀರಾ ಅದು ನಿಮ್ಗೆ ಬಿಟ್ಟಿದ್ದು. ಸ್ಟೆಪ್ 2 CE ಅನ್ನು ಮಾರಬೇಕು. ಯಾವ CE ಅಂತ ಹೇಳ್ಕೊಟ್ಟಿದ್ದೀನಿ. ಸ್ಟೆಪ್ 3 ಬಂದ ಪ್ರಾಫಿಟ್ ಅನ್ನು ಮತ್ತೆ ಹೂಡಿಕೆ ಮಾಡಬೇಕು. ಓಕೆ, ಮತ್ತೆ ಹೂಡಿಕೆ ಎಲ್ಲ ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಯೋಚನೆ ಮಾಡಕ್ ಹೋಗ್ಬೇಡಿ, ನನ್ನ ಜೊತೆ ಇರಿ ಎಲ್ಲರೂ. ಸ್ಟೆಪ್ 4 ನೋಡೋಣ ಏನು ಅಂತ. ಅಡ್ಜಸ್ಟ್ಮೆಂಟ್. ಏನ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಇದು ಸ್ಟ್ರೈಟ್ ಫಾರ್ವರ್ಡ್. ಮಾರ್ಕೆಟ್ ಅಲ್ಲಿ ನಾನು ಈಗ ಆಲ್ರೆಡಿ ಹೇಳಿದೆ 17,069 ನೀವು ಹೂಡಿಕೆ ಮಾಡಿದ್ದೀರಾ. ಮಾರ್ಕೆಟ್ 18,043 ಅಲ್ವಾ. 18,043 ಒಳಗಡೆ ನಿಫ್ಟಿ ಇದ್ದರೆ ನಿಮ್ಗೆ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಬಂದಿಂದ ಮತ್ತೆ ನೀವು ಹೂಡಿಕೆ ಮಾಡ್ತಾ ಇದ್ದೀರಾ ನಿಫ್ಟಿಲಿ. ಇಶ್ಯೂ ಆಯ್ತು. ಇದು ಐಡಿಯಲ್ ಕಂಡೀಷನ್. ಅಂದ್ರೆ 1000 ಪಾಯಿಂಟ್ ತಲೆ ಮೇಲೆ ಬಿಟ್ಟಿದ್ದೀರಾ ನೀವು ಮಾರ್ಕೆಟ್ಗೆ ಒಂದು ತಿಂಗಳಲ್ಲಿ. ಅಕಸ್ಮಾತ್ ಮಾರ್ಕೆಟ್ ಇಲ್ಲಿಂದ ತುಂಬಾ ಮೇಲೆ ಹೊರಟೋಯ್ತು, ಏನ್ ಮಾಡಬೇಕು? ಅಕಸ್ಮಾತ್ ಮಾರ್ಕೆಟ್ ಇದರಿಂದ ತುಂಬಾ ಕೆಳಗೆ ಹೊರಟೋಯ್ತು, ನಾನು ಏನ್ ಮಾಡಬೇಕು? ನನಗೆ ಪ್ರಾಫಿಟ್ ಎಲ್ಲಾಗತ್ತೆ, ಲಾಸ್ ಎಲ್ಲಾಗತ್ತೆ, ಅದನ್ನ ತಿಳ್ಕೋಬೇಕು. ನೋಡಿ, ಕಂಡೀಷನ್ 1 ಅಲ್ಲಿ ಐಡಿಯಲ್ ಕಂಡೀಷನ್ ಅಂದ್ರೆ ಇದರ ಕೆಳಗಡೆ ಇದ್ರೆ ನನಗೆ ಪ್ರಾಫಿಟ್ ಬರ್ತಾ ಇರತ್ತೆ. ಆ ಪ್ರಾಫಿಟ್ ನಾನು ಹೂಡಿಕೆ ಮಾಡ್ತಾ ಇರ್ತೇನೆ ವಾಪಸ್. ಅಕಸ್ಮಾತ್ ಇದರಿಂದ ತುಂಬಾ ಮೇಲೆ ಹೊರಟೋದ್ರೆ ನನಗೆ ಏನಾಗತ್ತೆ? ಅಕಸ್ಮಾತ್ ಇದರಿಂದ ತುಂಬಾ ಕೆಳಗಡೆ ಹೋದ್ರೆ ನನಗೆ ಏನಾಗುತ್ತೆ? ಅದನ್ನ ನಾವೀಗ ತಿಳ್ಕೋಬೇಕಷ್ಟೇನೆ. ವೆರಿ ಸಿಂಪಲ್ ಅಲ್ವಾ? ಅದಕ್ಕೇನೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ನೋಡಿ, ಅಟ್ ಎನಿ ಕಾಸ್ಟ್ ಇದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಲಾಭದಲ್ಲೇ ಇರ್ಬೋದು. ನಾವು ಎಟ್ ಎನಿ ಕಾಸ್ಟ್ ಅದನ್ನೆಲ್ಲ ತೋರಿಸ್ತೀನಿ ಈಗ ವೆರಿ ಕ್ಲಿಯರ್ ಆಗಿ. ನಾವು ಫಸ್ಟ್ ಸ್ಟೆಪ್ ನೋಡೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು? CE ಸೆಲ್ ನಲ್ಲಿ ಲಾಸ್ ಆಗಿದ್ದರೆ ನಿಫ್ಟಿ ಬೀಸ್ ಪ್ರಾಫಿಟ್ ಕೊಟ್ಟಿರುತ್ತದೆ. ನೋಡಿ, CE ಸೆಲ್ ನಲ್ಲಿ ಲಾಸ್ ಆಗಿದ್ದಾರೆ ಅಂದ್ರೆ 18,043 ಒಳಗಡೆ ಇದ್ರೆ ನಿಮಗೆ CE ಸೆಲ್ ಪ್ರಾಫಿಟ್ ಕೊಡುತ್ತೆ ಅಂತ ಹೇಳಿದ್ದೀನಿ. ಇದರ ಮೇಲ್ಗಡೆ ಹೊಟ್ಟೋದ್ರೆ ಮಾರ್ಕೆಟ್ ಅಂದ್ರೆ ನಮ್ಮ ನಿಫ್ಟಿ 17,069 ಇನ್ನೂ ಮೇಲೆ ಹೋಗಿ 18,500 ಹೊಟ್ಟೋಯ್ತು ಅಂದ್ರೆ ನಿಮ್ಮ CE ಸೆಲ್ ಲಾಸ್ ಆಗಿರುತ್ತೆ. ಎಷ್ಟು ಲಾಸ್ ಏನು ಎಲ್ಲ ಹೇಳ್ತೀನಿ. ಆದರೆ ನಿಮ್ಮ ನಿಫ್ಟಿ ಬೀಸ್ ಏನಿದೆ 185 ರೂಪಾಯಿ ಕೊಂಡ್ಕೊಂಡಿರ್ತೀರಲ್ಲ, ಅದು 222 ರೂಪಾಯಿನೋ 230 ರೂಪಾಯಿನೋ ಆಗಿರುತ್ತೆ. ಸೊ ಇದು ನಿಮ್ಗೆ ಪ್ರಾಫಿಟ್ ಕೊಟ್ಟಿರುತ್ತೆ ನಿಫ್ಟಿ ಲಾಸ್ ಮಾಡಿದಾಗ. ಸೊ ಓವರ್ ಆಲ್ ನಮ್ಗೆ ಪ್ರಾಫಿಟ್ ಆಗಿರುತ್ತಾ ಲಾಸ್ ಆಗಿರುತ್ತಾ ಚೆಕ್ ಮಾಡೋಣ. ಓಕೆನಾ? ಕೊಟ್ಟಿರುತ್ತದೆ ಅಥವಾ ಆ ಲಾಸ್ ಅನ್ನು ರಿಕವರಿ ಮಾಡಿರುತ್ತದೆ. ನಿಮ್ಗೆ CE ಸೆಲ್ ಎಲ್ಲಿ ಲಾಸ್ ಮಾಡಿರುತ್ತೆ ಆ ಲಾಸ್ ನ ರಿಕವರಿ ಮಾಡಿಕೊಟ್ಟಿರುತ್ತೆ ನಿಮ್ಗೆ. ಆಯ್ತಾ? ಮೋಸ್ಟ್ಲಿ ಪ್ರಾಫಿಟ್ ಅಲ್ಲೇ ಇರುತ್ತೆ. ಸೊ ಕೆಲವು ಟೈಮಲ್ಲಿ ಲಾಸ್ ರಿಕವರಿ ಮಾಡ್ತಾ ಪುಟಾಣಿ ಲಾಸ್ ಆಗ್ಬೋದು. ಮಾರ್ಕೆಟ್ ಅಂದ್ರೆ ನೋಡಿ, ಝೀರೋ ರಿಸ್ಕ್ ಸ್ಟ್ರಾಟಜಿ ಅಲ್ಲ ಇದು. ಸಣ್ಣ ಪುಟ ಲಾಸ್ ಇರುತ್ತೆ, ಬಟ್ ಅದು ತುಂಬಾ ನೋಡಿ, ಪ್ರತಿ ತಿಂಗಳು ಎಷ್ಟು ಯಾವಾಗ 1,000 ಪಾಯಿಂಟ್ ನೆರೋಡಾಗಿರುತ್ತೆ ಅಲ್ವಾ. ಸೊ 1,000 ಪಾಯಿಂಟ್ ಮಾತ್ರ ಅಲ್ಲ, ಇನ್ನು ಯಾವಾಗ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಲಾಸ್ ಆಗೋದು ತುಂಬಾ ರೇರ್ ಇದು, ಆದ್ರೂ ತುಂಬಾ ಕಮ್ಮಿ ಲಾಸ್ ಆಗ್ತಾ ಇರುತ್ತೆ. ಸೊ ಬಟ್ ಸ್ಟಿಲ್ ನನಗೆ ಅದು ಈ ತರ ಒಂದು ಅಡ್ಜಸ್ಟ್ಮೆಂಟ್. ಏನು? CE ಸೆಲ್ ನಲ್ಲಿ ಲಾಸ್ ಆಗಿದ್ದರೆ ನಿಫ್ಟಿ ಬೀಸ್ ಪ್ರಾಫಿಟ್ ಕೊಟ್ಟಿರುತ್ತದೆ ಅಥವಾ ಆ ಲಾಸ್ ಅನ್ನು ಈ CE ಸೆಲ್ ನ ಲಾಸ್ ಅನ್ನು ರಿಕವರಿ ಮಾಡಿರುತ್ತದೆ. ಇದು ಮೊದಲನೇ ವಿಷಯ ತಿಳ್ಕೊಂಡಿರ್ಬೇಕು. ಫಸ್ಟ್ ವಿಷಯ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ನೋಡೋಣ. ನಿಫ್ಟಿ CE ಕಟ್ ಆಫ್ ಗಿಂತ ಮೇಲೆ ಹೋದಲ್ಲಿ, ಕಟ್ ಆಫ್ ಅಂದ್ರೆ ಏನು? 18,043 ಇದೆ ಕಟ್ ಆಫ್ ಅಲ್ವಾ. ಇದರ ಮೇಲೆ ಇದ್ರ ಒಳಗಿದ್ರೆ ಪ್ರಾಫಿಟ್ ಕೊಡುತ್ತೆ ನಿಫ್ಟಿ CE ಸೆಲ್. ಇದರ ಮೇಲ್ಗಡೆ ಹೋದರೆ ನಿಫ್ಟಿ CE ಕಟ್ ಆಫ್ ಗಿಂತ ಮೇಲೆ ಹೋದಲ್ಲಿ, ಈ ಕಟ್ ಆಫ್ ಗಿಂತ ಮೇಲೆ ಹೋದಲ್ಲಿ ನಿಫ್ಟಿ ಬೀಸ್ ನಲ್ಲಿ ಬಂದ ಪ್ರಾಫಿಟ್ ತೆಗೆದುಕೊಂಡು ಲಿಕ್ವಿಡ್ ಬೀಸ್ ಖರೀದಿಕೊಳ್ಳಬೇಕು. ಏನರ್ಥ? ಈಗ ಫಾರ್ ಎಕ್ಸಾಂಪಲ್ 18,043 ನನ್ನ ಕಟ್ ಆಫ್.
ಅಲ್ವಾ. ಈ ಕಟ್ ಆಫ್ ಹೆಂಗ್ ಬಂತು ಹೇಳಿದೀನಿ ಆಲ್ರೆಡಿ. ಈಗ ಇಲ್ಲಿಂದ ಮೇಲೆ ಹೋಯ್ತು. ಈಗ ಹೋದಾಗ 18,000 ಪ್ರಾಕ್ಟಿಕಲ್ ತೋರಿಸ್ತೀನಿ ಎಲ್ಲನೂ. 18,500 ಹೋಗಿರುತ್ತೆ ನಿಫ್ಟಿ 15,200 ಹೋಗಿರುತ್ತೆ. ನಿಮ್ಮ ನಿಮ್ಮ ನಿಫ್ಟಿ BC ಅಂದರೆ 185 ರೂಪಾಯಿಂದ 222 ರೂಪಾಯಿ ಹೋಗಿರುತ್ತೆ. ಅವಾಗ ಅಪ್ರಾಕ್ಸಿಮೇಟ್ಲಿ ಇದು ನಿಮಗೆ ಒಂದು 40,000 ಪ್ರಾಫಿಟ್ ಕೊಟ್ಟಿರ್ಬೋದು ಅಲ್ವಾ. 40,000 ಪ್ರಾಫಿಟ್ ಕೊಟ್ಟಿರಬಹುದು. ಈ CE ಸೆಲ್ ಏನಿದೆ ಅದು ಒಂದು 20,000 ಲಾಸ್ ಮಾಡಿರಬಹುದು ಅಂತ ಅನ್ಕೊಳ್ಳೋಣ. ನಿಮ್ಮ CE ಸೆಲ್ ಬಂದು ನಿಮಗೆ 20,000 ಲಾಸ್ ಮಾಡಿರಬಹುದು. ನಿಮ್ಮ ನಿಫ್ಟಿ BC ಬಂದು 40,000 ಪ್ರಾಫಿಟ್ ಕೊಟ್ಟಿರಬಹುದು. ಸೊ ಎರಡನ್ನೂ ಜೋಡಿಸಿದಾಗ ನಿಮಗೆ ಒಂದು 20,000 ಪ್ರಾಫಿಟ್ ಬಂದಿರಬಹುದು. ಈ 20,000 ಪ್ರಾಫಿಟ್ ಬಂದಿದ್ದರೆ ಆ 20,000 ಪ್ರಾಫಿಟ್ ಅನ್ನು ನೀವು ಮಾರಿಕೊಳ್ಳಬೇಕು. ಅಂದರೆ 20,000 ರೂಪಾಯಿ ನೀವು ವಾಪಸ್ ರಿಕವರಿ ಮಾಡಬೇಕು ಮಾರ್ಕೆಟ್ ಇಂದ. ಏನ್ ಮಾಡಬೇಕು? 20,000ಕ್ಕೆ ಎಷ್ಟು ನಿಫ್ಟಿ BC ಮಾರಬಹುದು ಅಷ್ಟು ನಿಫ್ಟಿ BC ಮಾತ್ರ ಮಾರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 1,500 ನಿಫ್ಟಿ BC ಇರ್ತದೆ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ಗೆ, ಆಯ್ತಾ. ನಿಮಗೆ 200 ನಿಫ್ಟಿ BC ಮಾರಿದ್ರೆ ಒಂದು 20,000 ರೂಪಾಯಿ ಬರುತ್ತೆ ಅಂತ ಹಂಗಿದ್ರೆ ಆ 200 ನಿಫ್ಟಿ BC ಮಾಡಿ ಆ ಪ್ರಾಫಿಟ್ ಮಾತ್ರ ಈ CEC ಇರೋ ಲಾಸು ಪ್ಲಸ್ ನಿಫ್ಟಿ BC ಕೊಟ್ಟಿರೋ ಪ್ರಾಫಿಟ್ ಎರಡನ್ನೂ ಜೋಡಣೆ ಮಾಡಿದಾಗ ಎಷ್ಟು ಮಿಕ್ಕಿದ ಪ್ರಾಫಿಟ್ ಇರುತ್ತೆ ಅಷ್ಟು ಪ್ರಾಫಿಟ್ ಮಾತ್ರ ತೆಗೆದು ನಾನು ಲಿಕ್ವಿಡ್ BC ಕೊಂಡ್ಕೊಂಡು ಇಟ್ಕೊಂಡಿರ್ತೀನಿ ಆಯ್ತಾ. ಲಿಕ್ವಿಡ್ BC ಕೊಂಡ್ಕೊಂಡು ಇಟ್ಕೊಂಡಿರ್ತೀನಿ. ಇದೆಲ್ಲ ತುಂಬಾ ಯಾವಾಗಲೂ ಒಂದ್ಸರಿ ಆಗುವಂಥ ವಿಷಯಗಳು. ಬಟ್ ಈ ತರ ಆದ್ರೆ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡೋ ಅಂತ ಹೇಳ್ತಾ ಇದ್ದೀನಿ. ಸೊ ಬಂದ ಅಧಿಕ ಪ್ರಾಫಿಟ್ ಅಲ್ಲಿ ನಾನು ಲಿಕ್ವಿಡ್ BC ಕೊಂಡ್ಕೊಂಡು ಇಟ್ಕೊಂಡಿರ್ತೀನಿ. ಏನು ಮಾಡಕ್ ಹೋಗಲ್ಲ, ಲಿಕ್ವಿಡ್ BC ಕೊಂಡ್ಕೊಂಡು ಇಟ್ಕೊಂಡಿರ್ತೀನಿ. ಓಕೆನಾ. ಸೊ ಲಿಕ್ವಿಡ್ BC ಕೊಂಡ್ಕೊಂಡು ಇಟ್ಕೊಂಡಿರ್ತೀನಿ. ಈಗ ಆಯ್ತಾ ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಏನು? ನಿಫ್ಟಿ ಯಾವಾಗ ಕ್ರ್ಯಾಶ್ ಆಗುತ್ತದೋ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 17,000 ಇರುತ್ತೆ ಅಥವಾ 18,500 ಇರುತ್ತೆ ಅಂತ ಅನ್ಕೊಳ್ಳೋಣ. 18,500 ಇರುತ್ತೆ ಅಂತ ಅನ್ಕೊಳ್ಳೋಣ. ಯಾವಾಗಲೂ ಒಂದ್ಸರಿ ಕ್ರ್ಯಾಶ್ ಆಗಿ ಮತ್ತೆ ಇದು ಒಂದು 16,000 ಆಗೋಯ್ತು ಅಥವಾ 16,800 ಆಗೋದು ಏನೋ ಆಗೋಯ್ತು ಅಂತ ಅನ್ಕೊಳ್ಳೋಣ. ಒಂದು 5% ಕ್ರಾಶ್ ಆಯ್ತು, 5% ಕ್ರಾಶ್ ತಗೊಂತಂದಲ್ಲ. ಆದಾಗೆಲ್ಲ ನಿಮಗೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಕೊಟ್ಟಿರುತ್ತೆ ಅಲ್ವಾ. ಈಗ ನಿಮ್ ಕಟ್ ಆಫ್ ಒಂದು 18,043 ಅಲ್ವಾ ಇಲ್ಲಿ. ಸೊ ಇದರ ಕೆಳಗೆ ಎಲ್ಲೇ ಇದ್ರೂ ಈ ಒಂದು ಏನು 43 ರೂಪಾಯಿ ಏನಿತ್ತು ಅದು ನಿಮ್ಗೆ ಬಂದೇ ಬರುತ್ತೆ. ಇದ್ರ ಕೆಳಗೆ ಎಲ್ಲೇ ಇದ್ರೂ ನಿಮ್ಗೆ 43 ರೂಪಾಯಿ ಬಂದೇ ಬರುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ನಿಮ್ಗೆ CE ಸೆಲ್ ಪ್ರಾಫಿಟ್ ಕೊಡುತ್ತೆ, 2,000 ಚಿಲ್ಲರೆ ಏನೋ ಪ್ರಾಫಿಟ್ ಕೊಡುತ್ತೆ. ಆದ್ರೆ ನಿಫ್ಟಿ BC ನಿಮ್ಗೆ ಲಾಸ್ ಮಾಡಿರುತ್ತೆ. ನಿಫ್ಟಿ BC ನಿಮ್ಗೆ ಓವರ್ ಆಲ್ ಲಾಸ್ ಮಾಡಿರುತ್ತೆ. ನೀವು ಬರೀ ನಿಫ್ಟಿ BC ಕೊಂಡ್ಕೊಂಡಿದ್ರೆ ಬರೀ ಲಾಸೇ ಆಗಿರೋದು. ಈ ಸ್ಟ್ರಾಟಜಿ ಉಪಯೋಗಿಸ್ಕೊಳ್ತೇಂದ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಇದು ನಿಫ್ಟಿ BC ನಿಮ್ಮ CE ಸೆಲ್ ಸ್ವಲ್ಪ ಮಟ್ಟಿಗೆ ರಿಕವರ್ ಮಾಡಿರುತ್ತೆ. ಈಗ ನೋಡಿ, ನೀವೇನು ಸ್ಟ್ರಾಟಜಿ ಉಪಯೋಗಿಸ್ಕೊಂಡು ಬರೀ ನಿಫ್ಟಿ BC ಕೊಂಡ್ಕೊಂಡಿದ್ರೆ ಇದನ್ನ ನಿಮಗೆ ಲಾಸ್ ಆದ್ರೆ ಲಾಸ್ ಆಗಿರುತ್ತೆ, ಪ್ರಾಫಿಟ್ ಆದ್ರೆ ಪ್ರಾಫಿಟ್ ಆಗುತ್ತೆ, ಇನ್ನೇನು ಇಲ್ಲ. ಈ ಸ್ಟ್ರಾಟಜಿ ನಿಮ್ಗೆ ಎಕ್ಸ್ಟ್ರಾ ತಿಂಗಳು 1% ಬರ್ತಾ ಇದೆ. ಜೊತೆಗೆ ಈ ತರ ಕ್ರಾಶ್ಗಳಾದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಇದು ರಿಕವರಿ ಕೂಡ ಮಾಡಿರುತ್ತೆ. ಅದಲ್ದೇನೆ ಇಲ್ಲಿ ಮತ್ತೆ ರುಪಿ ಕಾಸ್ಟ್ ಆವರೇಜಿಂಗ್ ಬರ್ತಾ ಇದೆ ಕಾನ್ಸೆಪ್ಟ್. ಏನು? ನೀವು ಲಿಕ್ವಿಡ್ BC ಕೊಂಡ್ಕೊಂಡಿರ್ತಿರಲ್ಲ ಅದನ್ನ ಮಾರಿ ಅವಾಗ 160 ರೂಪಾಯಿಗೋ 180 ರೂಪಾಯಿಗೋ ನಿಮಗೆ ಏನು ನಿಮ್ಮ ನಿಫ್ಟಿ BC ಇರುತ್ತೆ ಅದನ್ನ ಲಿಕ್ವಿಡ್ BC ಮಾರ್ಕೊಂಡು ಮತ್ತೆ ನಿಫ್ಟಿ BC ಕೊಂಡ್ಕೊತಾ ಇದ್ದೀರಾ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ಮಾರ್ಕೆಟ್ ಯಾವಾಗ ಮೇಲೆ ಹೋಯ್ತು ಬಂದ ಪ್ರಾಫಿಟ್ ನಾನು ಲಿಕ್ವಿಡ್ BC ಕೊಂಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆ? ಇದು ನನ್ನ ಕಷ್ಟ ಕಾಲಕ್ಕೆ ಉಪಯೋಗಿಸ್ಕೊಳ್ಳೋಕೋಸ್ಕರ, ಇದೇನಕ್ಕೂ ಅಲ್ಲ. ಲಿಕ್ವಿಡ್ BC ಅದು ರಿಟರ್ನ್ಸ್ ಆನ್ಯುವಲ್ ರಿಟರ್ನ್ಸ್ ಕೊಡ್ತಾ ಇರುತ್ತೆ, ಅದ್ರ ಪಾಡಿಗೆ ಕೊಡ್ತಾ ಇರುತ್ತೆ. ಅದನ್ನ ಯೋಚನೆ ಮಾಡಬೇಡಿ. ಈಗ ಅದ್ರ ಪಾಡಿಗೆ ಬರ್ತಾ ಇರುತ್ತೆ 4 to 8%, 4 to 10% ಬರ್ತಾ ಇರುತ್ತೆ. ಅದ್ರ ಪಾಡಿಗೆ ಬಂದ್ಕೊಳ್ಳಿ ಆನ್ಯುವಲಿ. ಇದು ಬೇಡ ನಂಗೆ. ಬಟ್ ಇದು ಮಾಡಿರೋ ಉದ್ದೇಶ ಏನು? ನನ್ನ ಕಷ್ಟ ಕಾಲಕ್ಕೆ ಉಪಯೋಗಿಸ್ಕೊಳ್ಳೋಕೆ. ಏನ್ ಕಷ್ಟ ಕಾಲ? ನಿಫ್ಟಿ ಕ್ರಾಶ್ ಆಯ್ತು, ನನ್ನ ನಿಫ್ಟಿ BC ಲಾಸ್ ಮಾಡ್ತಾ ಇದೆ, CE ಸೆಲ್ ಅಷ್ಟೊಂದು ಪ್ರಾಫಿಟ್ ಕೊಡ್ಲಿಲ್ಲ ನಂಗೆ, ಅಂದ್ರೆ ಫುಲ್ ರಿಕವರ್ ಮಾಡಕ್ ಆಗಿಲ್ಲ. ಆದ್ರೆ ರುಪಿ ಕಾಸ್ಟ್ ಆವರೇಜಿಂಗ್ ಮಾರ್ಕೆಟ್ ಬಿದ್ದಾಗೆಲ್ಲ ನಾನು ಕಮ್ಮಿ ದುಡ್ಡಿಗೆ ಜಾಸ್ತಿ ಕ್ವಾಂಟಿಟಿ, ಅಂದ್ರೆ ಈಗ 185 ರೂಪಾಯಿ ಇರುವ ನಿಫ್ಟಿ BC ನಿಮ್ಗೆ 160 ರೂಪಾಯಿ ಚೀಪಾಗಿ ಸಿಗ್ಬೋದು. ಅಂದ್ರೆ ನೀವು 10,000 ರೂಪಾಯಿ ನೀವು ಅಕಸ್ಮಾತ್ ಎಷ್ಟು ಒಂದು 50 ಕ್ವಾಂಟಿಟಿ ತಗೋತಾ ಇದ್ರೆ ಮೋಸ್ಟ್ಲಿ ಈಗ 160 ರೂಪಾಯಿ ನಾನು 60 ಕ್ವಾಂಟಿಟಿ ತಗೋಬಹುದು 10,000 ರೂಪಾಯಿಗೆ, ಅಂದ್ರೆ ಜಾಸ್ತಿ ಕ್ವಾಂಟಿಟಿ ತಗೋಬಹುದು. ಸೊ ನಾನು ಲಿಕ್ವಿಡ್ BC ನ ಕಷ್ಟ ಕಾಲಕ್ಕೆ ಉಳಿಸ್ಕೊಂಡಿರ್ತೀನಿ. ಯಾವಾಗ ನಿಫ್ಟಿ BC ಬೀಳತ್ತೋ ಆವಾಗ ಲಿಕ್ವಿಡ್ BC ಎಷ್ಟು ಶೇಖರಣೆ ಆಗಿರುತ್ತೋ ಅಷ್ಟು ತಗೊಳ್ಳೋಣ, ತಲೆ ಕೆಡ್ಸ್ಕೊಳ್ಕೊಬಿಡಿ. ನೋಡಿ, ಮೊಮೆಂಟರಿಲಿ ಈ ತರ ಕ್ರಾಶ್ ಗಳಾದಾಗ ನಿಮಗೆ ಸರ್ವೇ ಸಾಧಾರಣ ಎಂತ ಹೂಡಿಕೆರು ನಿಮ್ಗೆ ಲಾಸ್ ಕಾಣುತ್ತೆ ಅಲ್ವಾ. ಆ ಲಾಸ್ ನಾನು ಸ್ಟ್ರೆಂತ್ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನಾನು ಯಾವಾಗ ಲಾಸ್ ಆಗುತ್ತೆ ಅದನ್ನ ಸ್ಟ್ರೆಂತ್ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಲಿಕ್ವಿಡ್ BC ನ ಅದಕ್ಕೋಸ್ಕರ ಉಳಿಸ್ಕೊಂಡಿರ್ತೀನಿ. ಆ ಲಿಕ್ವಿಡ್ BC ನ ಮಾರ್ಕೊಂಡು ನಾನು ನಿಫ್ಟಿ BC ನ ಕಮ್ಮಿ ರೇಟ್ ಕೊಂಡ್ಕೊತಾ ಇರ್ತೀನಿ. ಜೊತೆಗೆ CE ಸೆಲ್ ಅಲ್ಲಿ ಬರುವ ಪ್ರಾಫಿಟ್ ಅಲ್ಲಿ ಕೂಡ ನಾನು ಅದನ್ನು ಕೂಡ ಅಲ್ಲಿ ನಿಫ್ಟಿ BC ಕೊಂಡ್ಕೊತೀನಿ. ಸೊ ನಾನು ಲಿಕ್ವಿಡ್ BC ಮಾರಿರುವ ದುಡ್ಡು ಪ್ಲಸ್ CE ಸೆಲ್ ಅಲ್ಲಿ ಬರುವ ದುಡ್ಡು ಪ್ರತಿ ಒಂದ್ರಲ್ಲಿ ನಾನು ನಿಫ್ಟಿ BC ನ ಕಮ್ಮಿ ಬೆಲೆಗೆ ಕೊಂಡ್ಕೊತಾ ಇರ್ತೀನಿ.
ಸೊ ಕಮ್ಮಿ ಬೆಲೆಗೆ ನನಗೆ ಜಾಸ್ತಿ ಕ್ವಾಂಟಿಟಿಗಳು ನನಗೆ ಸಿಗ್ತಾ ಇರುತ್ತೆ. ಸೊ ಈ ರೀತಿ ಮಾಡಿದ್ದಲ್ಲಿ ರುಪಿ ಕಾಸ್ಟ್ ಆವರೇಜಿಂಗ್ ಅಂದರೆ ರುಪಿ ಕಾಸ್ಟ್ ಆವರೇಜಿಂಗ್ ಒಂದು ಸ್ಟ್ರಾಂಗ್ ಕಾನ್ಸೆಪ್ಟ್, ಅದು ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಕೂಡ ನಿಮಗೆ ಅಪ್ಲೈ ಆಗ್ತಾ ಇದೆ. ಪ್ಲಸ್ ನಾನು ಲಾಸ್ ಆದಾಗೆಲ್ಲ, ಕಮ್ಮಿ ಕ್ರಾಶ್ ಆದಾಗೆಲ್ಲ ಅದೇ ನನ್ನ ಸ್ಟ್ರೆಂತ್ ಆಗಿ ಉಪಯೋಗಿಸ್ಕೊಂಡು ಜಾಸ್ತಿ ಕ್ವಾಂಟಿಟಿ ಕೊಂಡು ಇನ್ನು ಫಾಸ್ಟ್ ಆಗಿ ಜಿಗಿಯೋಕ್ಕೆ ನನಗೆ ಹೆಲ್ಪ್ ಆಗ್ತಾ ಇದೆ. ಇಷ್ಟೇ ಸ್ಟ್ರಾಟಜಿ. ಏನೇನು ಮತ್ತೆ ವಿವರಿಸ್ತೀನಿ. ಸ್ಟೆಪ್ 1 ಸ್ಟೆಪ್ 2. ಸ್ಟೆಪ್ 1 2 ಲಕ್ಷ ಮಾಡ್ಕೋತೀರಾ. ಸ್ಟೆಪ್ 2 ಅದನ್ನ ಪ್ಲೆಡ್ಜ್ ಮಾಡ್ತಾ ಇದ್ದೀರಾ. ಸ್ಟೆಪ್ 3 1000 ಪಾಯಿಂಟ್ ಅಥವಾ 40 ರೂಪಾಯಿ ಅಥವಾ 1% ಅಥವಾ 3% ನಿಮ್ಮ ಅನುಗುಣವಾಗಿ ಆ ತಿಂಗಳ ಕೊನೆಯ ಸಿಯನ್ನು ಸೆಲ್ ಮಾಡ್ತೀರಾ. ಯಾವಾಗ ಸೆಲ್ ಮಾಡ್ತೀರಾ? ತಿಂಗಳ ಕೊನೆ ಶುರುವಿನಲ್ಲಿ ಮಾಡ್ತೀರಾ. 4ನೇ ಸ್ಟೆಪ್ ಏನು? ಅಡ್ಜಸ್ಟ್ಮೆಂಟ್ಸ್. ಏನು ಅಡ್ಜಸ್ಟ್ಮೆಂಟ್ ಮಾಡ್ತೀರಾ? ಅಡ್ಜಸ್ಟ್ಮೆಂಟ್, ಫಸ್ಟ್ ಅಡ್ಜಸ್ಟ್ಮೆಂಟ್, ನಿಮಗೆ ಮಾರ್ಕೆಟ್ ಅಕಸ್ಮಾತ್ ತುಂಬಾ ಮೇಲೆ ಹೋದಲ್ಲಿ ನಿಮಗೆ ಲಾಸ್ ಸ್ವಲ್ಪ ರಿಕವರಿ ಮಾಡ್ಕೊಡುತ್ತೆ, ಅಥವಾ ನೀವು ಪ್ರಾಫಿಟ್ ಕೊಡೋಲ್ಲ ಇರ್ತೀರಾ. ಆ ಪ್ರಾಫಿಟ್, ಬರುವ ಪ್ರಾಫಿಟ್ನಲ್ಲಿ ನಾನು ಅಂದರೆ ಸೆಲ್ ಲಾಸ್ ಮತ್ತೆ ಪ್ರಾಫಿಟ್ ಎರಡು ಮೈನಸ್ ಮಾಡ್ಕೊಂಡು ಬರುವುದು ನಾನು ಲಿಕ್ವಿಡ್ ಬಾಸ್ ತೊಗೊಂಡಿಟ್ಕೊಂಡಿರ್ತೀನಿ. ಇದು ನನ್ನ ಕಷ್ಟಕಾಲಕ್ಕೆ ಹೆಲ್ಪ್ ಆಗಲಿ ಅಂತ. ಯಾವಾಗ ನಿಫ್ಟಿ ಕ್ರಾಶ್ ಆಗುತ್ತೆ ಆವಾಗ ನಾನು ಸೆಲ್ ಸ್ವಲ್ಪ ಮಟ್ಟಿಗೆ ರಿಕವರಿ ಮಾಡ್ಕೊಡುತ್ತೆ, ಪ್ಲಸ್ ಲಿಕ್ವಿಡ್ ಬೀಸ್ ಇರೋ ದುಡ್ಡಲ್ಲಿ ನಾನು ಕೊಂಡ್ಕೋತೀನಿ. ಆವಾಗ ನಿಮಗೆ ಬೇರೆ ದುಡ್ಡಿದ್ರೂ ಅದನ್ನು ಕೂಡ ಹಾಕಬಹುದು. ಸೊ ಇದು ನಾನು ಒಂದೇ ಸರಿ 2 ಲಕ್ಷ ಮಾಡೋದಲ್ಲ. ನೋಡಿ, 2 ಲಕ್ಷ ಮಾಡಿರ್ತೀರಾ, ಫಸ್ಟ್ ಒಂದು ಆಯ್ತು. ನೆಕ್ಸ್ಟ್ನೇ 4 ಲಕ್ಷಕ್ಕೆ ನಿಮಗೆ ಏನೇನು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರುತ್ತೆ? ಇದು ಮೊದಲನೇ 2 ಲಕ್ಷ. ನೆಕ್ಸ್ಟ್ನೇ 4 ಲಕ್ಷಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡುತ್ತೆ? ನಿಮ್ಮ ಸೆಲ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಇಲ್ಲಿ ಸೆಲ್ ಬರುವ ಪ್ರಾಫಿಟ್ ಮಾಡ್ತಾ ಇರುತ್ತೆ. ನಿಫ್ಟಿ ಬೀಸ್ ಕೊಡುವ ಪ್ರಾಫಿಟ್ ಬುಕ್ ಮಾಡ್ಕೋತಾ ಇರ್ತೀರಾ ಇಲ್ಲಿ, ಅಂದ್ರೆ ಈ ತರ ಒಂದು ಸಂದರ್ಭಗಳಲ್ಲಿ. ಜೊತೆಗೆ ನೀವು ಪ್ರತಿ ತಿಂಗಳು SIP ಕೂಡ ಕಂಟಿನ್ಯೂ ಮಾಡ್ತಾ ಇರಬೇಕು. ಸೊ ನಿಮ್ಗೆ ಇಲ್ಲಿ 20 ತಿಂಗಳು ಬೇಕಾದ್ರೆ ಇಲ್ಲಿ ಒಂದು 18 ತಿಂಗಳು ಸಾಕ್ಬೋದು. ನೆಕ್ಸ್ಟ್ 6 ತಿಂಗಳಿಗೆ ನಿಮಗೆ 16 ತಿಂಗಳು ಸಾಕಾಗ್ಬೋದು. ಯಾಕೆಂದ್ರೆ ನೀವು ಇಲ್ಲಿ 1 ಲಾಟ್ ಮಾಡ್ತೀರಾ, ಇಲ್ಲಿ 2 ಲಾಟ್ ಮಾಡ್ತೀರಾ, ಇಲ್ಲಿ 3 ಲಾಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಇದೊಂದು ಸೇಫೆಸ್ಟ್ ವೇ ಆಫ್ ಗ್ರೋಯಿಂಗ್ ಫಾಸ್ಟರ್. ಯಾಕೆ ಗ್ರೋ ಫಾಸ್ಟ್ ಆಗಬೇಕು ಚೆಕ್ ಮಾಡೋಣ. ಈಗ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಒಂದು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಇದೆ. ಇಲ್ಲಿ ನಾನು 2 ಲಕ್ಷ, ನನಗೆ ಇದು ಅಮೌಂಟ್ ಯು ಇನ್ವೆಸ್ಟೆಡ್ ಟುಡೇ ಅಂತ ಹಾಕಿದ್ರೆ ಇದರಲ್ಲಿ 2 ಲಕ್ಷ ಅಂತ ಅನ್ಕೊಳ್ಳೋಣ ಸುಮ್ಮನೆ ಫಾರ್ ಎಕ್ಸಾಂಪಲ್. ಆಯ್ತಾ? ಈ 2 ಲಕ್ಷನೇ ನಾನು ಈಗ ಇನ್ವೆಸ್ಟ್ ಮಾಡಿದ್ದೀನಿ. ಪ್ರತಿ ತಿಂಗಳು ಏನು ಹಾಕ್ತಾ ಇಲ್ಲ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಅಥವಾ ಪ್ರತಿ ತಿಂಗಳು ಆಮೇಲೆ ತೋರಿಸ್ತೀನಿ. ನಂಬರ್ ಆಫ್ ಇಯರ್ ಆಫ್ ಇನ್ವೆಸ್ಟ್ಮೆಂಟ್ ಒಂದು 20 ವರ್ಷ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. 20 ವರ್ಷ ಅಂತ ಅನ್ಕೊಳ್ಳೋಣ. ಆಯ್ತಾ? ಇನ್ವೆಸ್ಟ್ ಯು ವಾಂಟ್ ಟು ಇನ್ವೆಸ್ಟೆಡ್ ಫಾರ್ 20. ಸೊ ಆನ್ಯುವಲ್ ರಿಟರ್ನ್ ನಿಮಗೆ ನಿಫ್ಟಿನ ಆಲ್ರೆಡಿ ತೋರಿಸೋಕ್ಕೆ 15ರಿಂದ 17% ಕೊಡ್ತೀವಿ ಅಂತ ಹೇಳಿದ್ದೀನಿ ನಿಮಗೆ. 15% ಕೊಟ್ಟರೆ ನಿಮಗೆ 20 ವರ್ಷದಲ್ಲಿ ನೀವು ಹೂಡಿಕೆ ಮಾಡಿರೋದು 2 ಲಕ್ಷ ರೂಪಾಯಿಗಳು, ಅದು 40 ಲಕ್ಷ ರೂಪಾಯಿಗಳಾಗಿರುತ್ತೆ. ಆಯ್ತಾ? ಅಟ್ 15% ಪರ್ ಆನಮ್. ಅಂದ್ರೆ ನಿಫ್ಟಿ ನೀವು ಬರೀ ನಿಫ್ಟಿ ಇಟ್ಕೊಂಡಿದ್ರೆ 15% ಪರ್ ಆನಮ್ ನಿಮಗೆ ರಿಟರ್ನ್ಸ್ ಕೊಡ್ತಾ ಇತ್ತು ಅನ್ಕೊಳ್ಳೋಣ. ನಿಫ್ಟಿ ಕ್ರಾಶ್ ಆದ್ರೆ ಅದೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ ಇವಾಗವ್ರು ಕೊಟ್ಟಿದೆ, ಮುಂದೆ ಕೊಡತ್ತೆ ಅಂತ ಅನ್ಕೊಟ್ಟು 15% ಆನಮ್ ಪರ್ ಕೊಟ್ಟರೆ ನನಗೆ ನನ್ನ 20 ವರ್ಷದಲ್ಲಿ ನನ್ನ ಬರೀ 2 ಲಕ್ಷ ರೂಪಾಯಿ ಒಂದ್ಸರಿ ಹಾಕಿಟ್ಟಿದ್ದೀನಿ. ಆ ಬರೀ 2 ಲಕ್ಷ ರೂಪಾಯಿ ಒಂದ್ಸರಿ ನನಗೆ 20 ವರ್ಷ ಇಷ್ಟು ಕೊಡ್ತಾ ಇದೆ. ಆಯ್ತಾ? ಅಕಸ್ಮಾತ್ ನಾನು ಇದು ಆಮೇಲೆ ತೋರಿಸ್ತೀನಿ. ಈಗ ಅದೇ 15% ನಾನು ಹೇಳಿದೆ 30% ಮಾಡ್ಕೊಂಡೆ ಬಿಕಾಸ್ ಆಫ್ ನನ್ನ ಸ್ಟ್ರಾಟಜಿ, ಅಕ್ಷಯ ತೃತೀಯ ಸ್ಟ್ರಾಟಜಿ ಪ್ರಕಾರ ನಾನು ಮಾಡಿದ್ರೆ ನನಗೆ ಇಲ್ಲಿ ನೋಡಿ, ಇಲ್ಲಿ 20 ವರ್ಷದಲ್ಲಿ ಅದೇ 2 ಲಕ್ಷ ರೂಪಾಯಿಗಳು 7.49 ಕೋಟಿ 39 ಲಕ್ಷ ಎಲ್ಲಿ? 7.49 ಲಕ್ಷ ಕೋಟಿಯಲ್ಲಿ ಅಲ್ವಾ? ಈ ಒಂದು ಸ್ಟ್ರಾಟಜಿಯಲ್ಲಿ ನಿಮ್ಮ 40 ಲಕ್ಷ 7.5 ಕೋಟಿ ಆಗೋ ಸಾಧ್ಯತೆಗಳು ಇದೆ. ಇದೇ ಬ್ಯೂಟಿ ಆಫ್ ರುಪಿ ಕಾಸ್ಟ್ ಆವರೇಜಿಂಗ್. ಇದೇ ಬ್ಯೂಟಿ ಆಫ್ ನಿಮ್ಮ ಇದು. ಅಕಸ್ಮಾತ್ ನೀವು ಕಂಟಿನ್ಯೂಸ್ ಆಗಿ 5,000 ರೂಪಾಯಿಗಳು ಹಾಕ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಮಂತ್ಲಿ 5,000 ಹಾಕ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಮಂತ್ಲಿ 5,000 ಹಾಕ್ತಾ ಇದ್ರೆ ನೀವು 20 ವರ್ಷದಲ್ಲಿ ಒಟ್ಟು ಹೂಡಿಕೆ ಮಾಡಿರೋ 14 ಲಕ್ಷ ನಿಮಗೆ 15 ಕೋಟಿ ರೂಪಾಯಿಗಳು ಪರ್ ಆನಮ್ ನಿಮಗೆ ಅಟ್ 30% ಆನಮ್ ಸಿಗುತ್ತೆ. ಅದೇ ನಾನು ಇದು ಮಾಡಲ್ಲ ಅಂತ ಅನ್ಕೊಂಡ್ರೆ, ಬರೀ SIP ಮಾಡ್ತಾ ಹೋಗ್ತೀನಿ ಅನ್ಕೊಂಡ್ರೆ ಇದು 15% ಆವ್ರೇಜ್ ಸಿಗುತ್ತೆ ನನಗೆ. ಅಂದ್ರೆ ನೋಡಿ, ನಾನು ಸಿಗೋದು 1.1 ಕೋಟಿ. ಅಂದ್ರೆ 15 ಪಟ್ಟು 20 ಪಟ್ಟು ಜಾಸ್ತಿ ನಿಮಗೆ ದುಡ್ಡುಗಳು ಸಿಗೋ ಚಾನ್ಸಸ್ ಇದೆ. ಶ್ರೀಮಂತರಾಗ್ಲಿಕ್ಕೆ ನಮಗೆ ಇದೇ ಬೇಕಾಗಿರೋ ಒಂದು ವಿಷಯ. ಓಕೆ, ಈಗ ನಾನು ಸ್ಟ್ರಾಟಜಿ ತೋರಿಸ್ತೀನಿ, ಡೆಮೋದಲ್ಲಿ ತೋರಿಸ್ತೀನಿ ಈಗ. ಓಕೆ, ಈಗ ನನ್ನ ಡೆಮೋ ಅಕೌಂಟಲ್ಲಿ ನಾನು ನಿಫ್ಟಿ ಬೀಸ್ನ ಇಲ್ಲಿ ಹಾಕೊಂಡಿದ್ದೀನಿ. ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ನಿಮ್ಗೆ. ಇದು ನನ್ನ ಅಲೇಜ್ ಬ್ಲೂದೊಂದು ಡೆಮೋ ಅಕೌಂಟ್. ಇದ್ರಲ್ಲಿ ನಾನು ಈಗ 2 ಲಕ್ಷ ರೂಪಾಯಿ ನಾನು ದುಡ್ಡನ್ನ ಹಾಕೊಂಡಿದ್ದೀನಿ ತೋರ್ಸಕ್ಕೆ, ಈ ಸ್ಟ್ರಾಟಜಿ ತೋರ್ಸಕ್ಕಂತ. ಈಗ ನಿಫ್ಟಿ ಬೀಸ್ನ ಹೆಂಗೆ ಹುಡುಕೋದು? ಏನಿಲ್ಲ, ಇಲ್ಲಿ ಸರ್ಚ್ ಹೋಗಿ ಇಲ್ಲಿ ಹೋಗಿ ನಿಫ್ಟಿ ಬೀಸ್ ಅಂತ ಹುಡುಕಿ. ಅವಾಗ ಇಲ್ಲಿ ಬರುತ್ತೆ. ಇಲ್ಲಿ ಮೊದಲನೇ ಬರ್ತಾ ಇದೆಯಲ್ಲ ಇದು NSE ಅಂತಿದೆಯಲ್ಲ, ಈ NSEನ ನೀವು ಇಲ್ಲಿ ತಗೊಳ್ಳಿ. NSE ಬರೋದು ಇದರ ಬೆಲೆ 185 ರೂಪಾಯಿ, 12 ಪೈಸಾ 185 ರೂಪಾಯಿ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಿ. ಬೈ ಅಂತ ಕ್ಲಿಕ್ ಮಾಡಿದ್ರೆ ಕ್ವಾಂಟಿಟಿ ಕೇಳುತ್ತೆ, ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ಅಂತ. ಸೊ ಕ್ಯಾಲ್ಕುಲೇಷನ್ ತಗೊಳ್ಳಿ. ಹೆಂಗೇನೆ ಕ್ಯಾಲ್ಕುಲೇಟರ್ 2 ಲಕ್ಷ ರೂಪಾಯಿಗೆ ಡಿವೈಡೆಡ್ ಬೈ 185 ಅಂತ ಇಟ್ಕೊಳ್ಳೋಣ. ಸದ್ಯಕ್ಕೆ
185 ರೂಪಾಯಿ ಅಂದರೆ ನನಗೆ 1081 ಕ್ವಾಂಟಿಟಿ ನಾನು ತಗೋಬೋದು. 1081 ಕ್ವಾಂಟಿಟಿ ಅಲ್ವಾ. ಅದೇ ನಿಮಗೆ ತಿಂಗಳ 5,000 ಆಗ್ತಾ ಇನ್ನು ಸರ್ 5,000 ನಂಗೆ ಹಾಕೋಕ್ಕಾಗತ್ತೆ ಅಂತಂದರೆ 5,000 ಡಿವೈಡ್ ಬೈ 185. ಸೊ ಇಲ್ಲಿ ನೀವು 27 ನಿಫ್ಟಿ ಬೀಸ್ನ ಕೊಂಡ್ಕೋಬೋದು ಇಲ್ಲಿ. ಸೊ ನಿಮ್ಗೆ ಎಷ್ಟು ನಿಫ್ಟಿ ಬೀಸ್ ಕೊಂಡ್ಕೊಳಕ್ಕಾಗತ್ತೆ, ಒಂದಾದ್ರೆ ಒಂದೇ ತಗೊಳ್ಳಿ, ಪರವಾಗಿಲ್ಲ. ಅದೇ ಹೇಳಿದ್ ನಾನು ನಿಮಗೆ, ಹೋಟೆಲ್ ದುಡ್ಡು ಉಳಿಸಿದ್ರಿ, ದೋಸೆ ಉಳಿಸಿದ್ರಿ, ತಗೊಳ್ಳಿ ಒಂದು ಹೋಗ್ಬಿಟ್ಟು. ಸೊ ಆ ರೀತಿ ನೀವು ಇಲ್ಲಿ ಕೊಂಡ್ಕೊಂಡು ಹೋಗ್ತೀರಾ. ಸೊ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ಬೈ ಅಂತ, ಅದು ಬೈ ಆಗುತ್ತೆ. ಓಕೆ, ಅಷ್ಟೇ. ಇದು ಡೀಟೇಲ್ಸ್ ಎಲ್ಲ ನಿಮ್ಗೆ ಆರ್ಡರ್ ಎಲ್ಲ ಇನ್ನೊಂದು ಸಹ ನಾನು ಹೇಳ್ಕೊಟ್ಟಿದ್ದೀನಿ ಗ್ಯಾಂಗ್ ಸೀರೀಸಲ್ಲಿ. ಆ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು. ಪ್ಲೆಡ್ಜ್ ಹೆಂಗೆ ಮಾಡೋದು ಅದನ್ನ ಲಿಕ್ವಿಡ್ ಬೀಸ್ ವಿಡಿಯೋ ತೋರಿಸಿದ್ದೀನಿ, ಅದನ್ನ ಪ್ಲೆಡ್ಜ್ ಮಾಡೋದು 2 ಲಕ್ಷ ಆದಮೇಲೆ. ಓಕೆ, ಇದಿಷ್ಟು ಕೊಂಡ್ಕೊಳ್ಳೋದು. ಈಗ ಸ್ಟ್ರಾಟಜಿ ಹೆಂಗೆ ಬಿಲ್ಡ್ ಮಾಡೋದು ನೋಡೋಣ. ಓಕೆ, ಈಗ ಮಾರ್ಕೆಟಿನ ಈಗಿನ ಬೆಲೆ 17,069 ಈಗಿರುವ ಅಲ್ಲ. ನಿಫ್ಟಿ ಸ್ಪಾಟ್ ಬಂದು 17,069 ಇದೆ. ನಿಫ್ಟಿ ಬೀಸ್ ಈಗಿನ ಬೆಲೆ 185 ರೂಪಾಯಿ ಇದೆ. ನನಗೆ ನೋಡಿ, ಇಲ್ಲಿ ನಿಫ್ಟಿ ಸ್ಪಾಟ್ ಪ್ರೈಸ್ ಆಸ್ ಆನ್ 3 ಮೇ 2022 17,069. ನಿಫ್ಟಿ ಬೀಸ್ ಈಗಿನ ಬೆಲೆ 185. ನಾನು ನಿಫ್ಟಿ ಬೀಸ್ ಕೊಂಡುಕೊಳ್ಳುವ ಎಷ್ಟು ಕೊಂಡ್ಕೋಬಹುದು, 2 ಲಕ್ಷ ಡಿವೈಡ್ ಬೈ 185 ಅಂದರೆ ನಾನು 1,081 ಕ್ವಾಂಟಿಟಿ ಕೊಂಡ್ಕೋಬಹುದು. ನನ್ನ ಕಟ್ ಆಫ್ 18,043 ಅಲ್ವಾ, 42 ಅಲ್ಲ. ಇವತ್ತಿನ ಪ್ರೈಸ್ 43. ನಿಮ್ಗೆ ಆಲ್ರೆಡಿ ತೋರಿಸಿದೆ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ 43 ರೂಪಾಯಿ ಇದೆ. ಸೊ ನನ್ನ ಕಟ್ ಆಫ್ ಬಂದು 18,043. ಈಗ ನಾವು ಬೇರೆ ಬೇರೆ ಸಿನಾರಿಗಳು ನೋಡೋಣ. ಅಕಸ್ಮಾತ್ ಮಾರ್ಕೆಟ್ 18,043 ಒಳಗಡೆನೆ ಇದ್ರೆ ನನಗೆ ಪ್ರಾಫಿಟ್ ಆನ್ ಎಕ್ಸ್ಪೈರಿ ಏನ್ ಬರುತ್ತೆ, 2,150 ಬರ್ತಾ ಇದೆ. ಅಂದ್ರೆ 17,069 ಇದ್ದರೆ, ಅಂದ್ರೆ ಮೇ 26ಕ್ಕೆ ನನ್ನ ಎಕ್ಸ್ಪೈರಿ ಇರೋದು, ಬರೆದ್ಬಿಡ್ತೀನಿ ಇಲ್ಲಿ, 26 ಮೇ ನನಗೆ ಮಾರ್ಕೆಟ್ 17,069 ಇದ್ದರೆ, ಅಕಸ್ಮಾತ್ ಇರಲ್ಲ ಮಾರ್ಕೆಟ್, ಅಕಸ್ಮಾತ್ ಇದ್ದರೆ ನನಗೆ ಬರುವ ಪ್ರಾಫಿಟ್ ಎಷ್ಟು, ಪ್ರಾಫಿಟ್ ಆನ್ ಫ್ರಮ್ ಸಿಸೆಲ್ 2,150 ರೂಪಾಯಿ ಬರುತ್ತೆ. ಸೊ 2,150 ಇದ್ದರೆ ನನಗೆ ಬರುವ ರಿಟರ್ನ್ಸ್ ಒಂದು 175. ಸೊ 1.075% ನನಗೆ ಬರ್ತಾ ಇದೆ, 2,150. ಸೊ ನಾನು ಏನು ಮಾಡ್ತೀನಿ, ಬರೀ ಇಷ್ಟೇ ಬಂದರೆ ನಾನು 2,150 ಡಿವೈಡೆಡ್ ಬೈ 185 ಅಂದರೆ ನಾನು 11.6 ಅಂತ ಹೇಳ್ತೇನೆ. ಬಟ್ 11 ETF ನಾನು ಕೊಂಡ್ಕೋಬಹುದು ಈ ತಿಂಗಳ ಪ್ರಾಫಿಟ್ ನಲ್ಲಿ. 11 ETF ಯಾವ ETF, ನಿಫ್ಟಿ ಬೀಸ್ನೇ ಕೊಂಡ್ಕೊಂಡು ಇಟ್ಕೋತೀನಿ. ಆಯ್ತಾ. ಈಗ ನನ್ನ ಹತ್ರ ಎಷ್ಟಾಯ್ತು, ಈಗ 2 ಲಕ್ಷ ಪ್ಲಸ್ ಅಷ್ಟು ಅಲ್ವಾ, 181 ಪ್ಲಸ್ 11 ಇರುತ್ತೆ ನನ್ನ ಹತ್ರ ಅಲ್ವಾ ಈ ತಿಂಗಳ ಕೊನೆಯಲ್ಲಿ. ಓಕೆ, ಸೊ ನಾನು ಪ್ರತಿ ತಿಂಗಳು ಬರುವ ಪ್ರಾಫಿಟ್ ನಾನು ನಿಫ್ಟಿ ಬೀಸ್ನ ಕೊಂಡ್ಕೋತಾ ಇರ್ತೀನಿ. ಮಾರ್ಕೆಟ್ ಅಕಸ್ಮಾತ್ 17,500 ಹೊರಟಾಯ್ತು ಅಂತ ಅನ್ಕೊಳ್ಳೋಣ. ಮಾರ್ಕೆಟ್ 17,500 ಹುಟ್ಟಿದ್ರೆ ನಿಫ್ಟಿ ಬೀಸಿನ ವ್ಯಾಲ್ಯೂ ಎಷ್ಟಿರುತ್ತೆ ನನಗೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಕಟ್ ಆಫ್ ಬಂದು 18,043 ಅಲ್ವಾ, 1843 ನನ್ನ ಕಟ್ ಆಫ್. ಸೊ 17,500 ಬಂದ್ರೆ ನನಗೆ ಇದು ಫುಲ್ ಪ್ರಾಫಿಟ್ ಬರುತ್ತೆ. ಏನು ಹೇಳಿದ್ ನಾನು ಏನ್ ಹೇಳಿದ್ದೀನಿ, ಕಂಪ್ಲೀಟ್ ದುಡ್ಡು 43 ಹಂಗೆ ಉಳ್ಕೊಳ್ಳುತ್ತೆ. ಸೊ ನನಗೆ 2,150 ರೂಪಾಯಿ ಬಂದೇ ಬರುತ್ತೆ. ಯಾಕಂದ್ರೆ 18,043 ಕೆಳಗೆ ನಿಫ್ಟಿ ಎಲ್ಲೇ ಕ್ಲೋಸ್ ಆದ್ರೂ ನನಗೆ ಈ ಸಿ ಸೆಲ್ ನ ಫುಲ್ ಪ್ರಾಫಿಟ್ ನಂಗೆ ಬಂದ್ಬಿಡುತ್ತೆ. ಸೊ 2,150 ರೂಪಾಯಿ ನನಗೆ ಫುಲ್ ಬಂದ್ಬಿಡುತ್ತೆ. ಜೊತೆಗೆ ಮಾರ್ಕೆಟ್ ಮೇಲೆ ಹೋಗಿದೆ, 400 ಪಾಯಿಂಟ್ ಮೇಲೆ ಹೋಗಿದೆ. ಹೋದರೆ ನಿಫ್ಟಿ ಬೀಸಿನ ಬೆಲೆ ಎಷ್ಟಾಗಬೇಕು ಚೆಕ್ ಮಾಡೋಣ. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ರಿಯಲ್ ವ್ಯಾಲ್ಯೂ ತೋರಿಸ್ಬಿಡ್ತೀನಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಈಗ ಮಾರ್ಕೆಟ್ ಎಲ್ಲೋಗಿದೆ, 17,500 ಹೋಗಿದೆ ಅಂತ ಹೇಳ್ತಾ ಇದೀನಿ. ಅಂದ್ರೆ ಈ ಎಲ್ಲೋ ಲೈನ್ ಹತ್ರ ಬಂದಿದೆ. ರೀಸೆಂಟ್ ಆಗಿ ಎಲ್ಲೋ ಲೈನ್ ಯಾವತ್ತು ಹೋಗಿದೆ, ರೀಸೆಂಟ್ ಆಗಿ ನೋಡಿ ಈ ಒಂದು ದಿನ ಇಲ್ಲಿ ಮೇಲೆ ನೋಡ್ಕೊಳ್ಳಿ. ಇಲ್ಲಿ ಕ್ಲೋಸ್ ಬಂದು 17,475 ಅಂತ ಕ್ಲೋಸ್ ತೋರಿಸ್ತಾ ಇದೆ ಅಲ್ವಾ. ಸೊ ಯಾವತ್ತಿನ ದಿನ, 13ನೇ ಏಪ್ರಿಲ್. ಕೆಳಗೆ ಡೇಟ್ ನೋಡಿ, 13ನೇ ಏಪ್ರಿಲ್. ಸೊ ಇಲ್ಲಿ ಹೋಗೋಣ. ಇಲ್ಲಿ ಒಂದು ಚಾರ್ಟ್ ಅಂತ ಇದೆ, ನಿಫ್ಟಿ ಬೀಸ್ನ ಚಾರ್ಟ್ ಇದೆ. ಆ ಚಾರ್ಟ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡೋಣ. 13ನೇ ಏಪ್ರಿಲ್ ಅಂದ್ರೆ 13ನೇ ಏಪ್ರಿಲ್ ಬಂದು 13ನೇ ಏಪ್ರಿಲ್ ನಿಫ್ಟಿ ಕ್ಲೋಸ್ ಆಗಿರೋದು 17,475 ಅಂದ್ರೆ 17,500 ಹತ್ರ ಅಂತ ಅನ್ಕೊಳ್ಳೋಣ. ಸೊ ಅವತ್ತಿನ ಕ್ಲೋಸ್ 13ನೇ ಏಪ್ರಿಲ್ನ ಕ್ಲೋಸ್ ನಲ್ಲಿ ನಿಫ್ಟಿ ಬೀಸ್ನ ಬೆಲೆ ಎಷ್ಟಿದೆ ಅಂತ ನೋಡೋಣ. 13ನೇ ಏಪ್ರಿಲ್ 1 ಮಿನಿಟ್ ಚಾರ್ಟ್ ಇದೆ, ಇದನ್ನ ಡೈಲಿ ಚಾರ್ಟ್ ಹೋಗೋಣ. ಎಷ್ಟು ಈಸಿ ನೋಡಿ, ಇವೆಲ್ಲಾನು ರಿಯಲ್ ಟೈಮ್ ನಿಮ್ಗೆ ತೋರಿಸ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದಿದ್ದೀನಿ, ಇಲ್ಲಿ ಕ್ಲೋಸ್ ಬಂದು 189 ರೂಪಾಯಿ 54 ಪೈಸೆ. ಸೊ 189 ಅಂತಾನೆ ಹಾಕೊಳ್ಳೋಣ.
ಓಕೆ. ಸೊ 189 ರುಪೀಸ್ ಆಗಿದೆ. 189 ರುಪೀಸ್ ಆದರೆ ನಿಮ್ಮ ಹತ್ರ ಎಷ್ಟು ಕ್ವಾಂಟಿಟಿ ಇತ್ತು? ನಿಫ್ಟಿ ಬಿ ಸಿ ಎಷ್ಟಿದೆ? 1081 ಇದೆ ನಿಮ್ಮ ಹತ್ರ ಅಲ್ವಾ? ಸೊ 1081 ಅಂದರೆ ನಿಫ್ಟಿ ಬಿ ಸಿನ ಬರುವ ಪ್ರಾಫಿಟ್ ನಿಮಗೆ ಸ್ಟಾರ್ ನೀವು ಕೊಂಡ್ಕೊಂಡಿರೋದು 85ರಲ್ಲಿ. ಸೊ 4 ರೂಪಾಯಿ ಪ್ರಾಫಿಟ್ ಆಗಿದೆ ನಿಮಗೆ. ಸೊ 1081 ಕ್ವಾಂಟಿಟಿ ಅಂದರೆ 1081 ಕ್ವಾಂಟಿಟಿ ನಿಫ್ಟಿ ಬೀಸ್ ಕೊಂಡ್ಕೊಂಡಿದ್ದೀರಾ ನೀವು. ಸೊ ಈಕ್ವಲ್ ಟು 1081, 2 ಲಕ್ಷ ರೂಪಾಯಿ ನೀವು 1081 ಕ್ವಾಂಟಿಟಿ ಕೊಂಡ್ಕೊಂಡಿದ್ದೀರಾ ನಿಫ್ಟಿ ಬೀಸ್, ಕರೆಕ್ಟಾ? ಈಕ್ವಲ್ ಟು 1081 ಸ್ಟಾರ್ 4 ರೂಪಾಯಿ ಪ್ರಾಫಿಟ್ ಕೊಟ್ಟಿದೆ ನಿಮಗೆ ನಿಫ್ಟಿ ಬೀಸ್. ಸೊ ನಿಮಗೆ ಇಲ್ಲಿ 4324 ರೂಪಾಯಿ ಪ್ರಾಫಿಟ್ ಸಿಕ್ತು. ಸೊ ಟೋಟಲ್ ಪ್ರಾಫಿಟ್ ನಿಮಗೆ ಬಂದಿರುವುದು ಈ ತಿಂಗಳು ಇದು ಪ್ಲಸ್ ಇದು, ಆಯ್ತಾ? ಸೊ ನಿಮಗೆ 6474 ನೋಡಿ. ಮಾರ್ಕೆಟ್ ಮೇಲೆ ಹೋದ್ರೆ ನೀವು ಪೀಸ್ ಎಲ್ಲ ಅಷ್ಟು ಫುಲ್ ಕೊಡುತ್ತೆ, ಇದು ಇಷ್ಟು ಕೊಟ್ಟಿದೆ. ಈಗ ಮಾರ್ಕೆಟ್ ಈಗ 18043 ಹೋಯ್ತು ಅಂತ ಅನ್ಕೊಳ್ಳೋಣ. ಮೇ 26ಕ್ಕೆ 18043 ಹೊರಟೋಯ್ತು. ಅವಾಗ ಇದು 43 ರೂಪಾಯಿ ಫುಲ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಇಷ್ಟು ಅಲ್ವಾ? ಇದು 2150 ರೂಪಾಯಿ ಇಷ್ಟು ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ಏನಿಲ್ಲ, ನಾನು ಅದ್ರ ಕೆಳಗೆ ಎಲ್ಲೇ ಇದ್ರು ಅದು ಅಥವಾ ಅದ್ರ ಕೆಳಗೆ ಎಲ್ಲೇ ಇದ್ರು ಅಷ್ಟು ಪ್ರಾಫಿಟ್ ಬರುತ್ತೆ. ಈಗ 18043 ರೂಪಾಯಿ ಹೋದ್ರೆ ನಿಮಗೆ ಯಾವತ್ತು ಹೋಗಿದೆ ಚೆಕ್ ಮಾಡೋಣ. 18043 ಮಾರ್ಕೆಟ್ ಯಾವತ್ತು ಹೋಗಿದೆ ನೋಡೋಣ. 18043 ರೀಸೆಂಟ್ ಹೋಗಿರೋದು ಅಪ್ರಾಕ್ಸಿಮೇಟ್ಲಿ ಇಲ್ಲೇ, ಕರೆಕ್ಟಾ? 18043 ಇವತ್ತು ಒಳ್ಳ 18043 ಅಂದರೆ ಈ ಹೈ ಅಂದರೆ ಇವತ್ತು ಯಾವತ್ತು 5ನೇ ಏಪ್ರಿಲ್ ಹೈ ಬಂದು 18090 ಅಪ್ರಾಕ್ಸಿಮೇಟ್ಲಿ ಅಷ್ಟಿದೆ. ನೋಡೋಣ 5ನೇ ಏಪ್ರಿಲ್ ಹೈ ನೋಡ್ಬೇಕು ನಾನೀಗ. ಓಕೆ, 5ನೇ ಏಪ್ರಿಲ್ ಹೈ ನೋಡಿದರೆ ಇದರಲ್ಲಿ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ, ಇದೆಲ್ಲ ಮಾಡೋದು ಬೇಕಾಗಿಲ್ಲ ನೀವು ಡೈಲಿ, ನಿಮ್ಗೆ ಎಕ್ಸಾಂಪಲ್ಗೆ ತೋರಿಸ್ತಾ ಏನೇನು ಆಗ್ಬೋ ಅಂತ. ಸೊ 5ನೇ ಏಪ್ರಿಲ್ ಹೈ ನೋಡಿ 197 ರೂಪಾಯಿಗಳು. 197 ರೂಪಾಯಿ ಅಂದರೆ ನಿಮಗೆ ಇದು 84 ಪ್ಲಸ್ ಅಂದರೆ 13 ರೂಪಾಯಿ ಕೊಟ್ಟಿದೆ ನಿಮಗೆ. 13 ರೂಪಾಯಿ ಪ್ರಾಫಿಟ್ ಅಂದರೆ ಇದನ್ನ ಇಲ್ಲೇ ಡೌನ್ ಮಾಡಿ, ಇದು 13 ರೂಪಾಯಿ ಪ್ರಾಫಿಟ್ ಕೊಟ್ಟಿದೆ. 14,000 ಪ್ರಾಫಿಟ್ ಟೋಟಲ್ ಪ್ರಾಫಿಟ್ ಆ ತಿಂಗಳಿಗೆ ಬಂದಿರೋದು ನಿಮಗೆ 16,203. ನೀವಿಲ್ಲಿ ನೋಡಿ ಪ್ರತಿ ತಿಂಗಳು ಇದು 2150 ಮಾರ್ಬಿಟ್ಟು ನೀವು ವಾಪಸ್ ನಿಫ್ಟಿ ಬೀಸ್ನ ಕೊಡ್ಕೋತಾ ಇದ್ದೀರಾ. ಇಲ್ಲಿ 16,203 ರೂಪಾಯಿ ನಿಮಗೆ ಇವತ್ತು ಆ ತಿಂಗಳ ಪ್ರಾಫಿಟ್, ಓವರ್ ಆಲ್ ಪ್ರಾಫಿಟ್ ನಿಮಗೆ ಸಿಕ್ಕಂಗೆ ಇದೆ. ಸೊ ಅಕಸ್ಮಾತ್ ಮಾರ್ಕೆಟು ಆಲ್ ಟೈಮ್ ಹೈ ಇದು ಎಷ್ಟಿದೆ ಇಲ್ಲಿ 197 ರೂಪಾಯಿ ಇಲ್ಲಿ ಅಲ್ವಾ? 197 ರೂಪಾಯಿ ಇತ್ತು, ಅದಕ್ಕೆ ಬರೆದಿದ್ದೀನಿ. ಸೊ ಅಕಸ್ಮಾತ್ ಮಾರ್ಕೆಟು ಆಲ್ ಟೈಮ್ ಹೊರಟೋಯ್ತು ಅಂದರೆ ಮೇ 26ಕ್ಕೆ ನೀವು ಕೊಂಡ್ಕೊಂಡಿದ್ದೀರಾ, ಮಾರ್ಕೆಟು 18,604 ಹೊರಟೋಯ್ತು ಅಂತ ಅನ್ಕೊಳ್ಳೋಣ. ಸೊ ನಿಫ್ಟಿ ಬೀಸ್ನ ಆಲ್ ಟೈಮ್ ಹೈ ನೋಡ್ಬೋಣ, ಬೆಸ್ಟ್ ಈಸಿ ಅಲ್ವಾ? ಅಷ್ಟು ನೋಡ್ಬಿಟ್ರೆ ಸಾಕು. ಈ ಆಲ್ ಟೈಮ್ ಹೈ ನೋಡಿದ್ರೆ 223 ರೂಪಾಯಿ ಇದೆ, 223 ಆಯ್ತಾ? ಅಂದರೆ ನಿಫ್ಟಿ ಆಲ್ ಟೈಮ್ ಹೈ ಬಂದು 18,604. ಈಗ ಮಾರ್ಕೆಟ್ ಬರೀ 17,069 ಇದೆ. ಅಕಸ್ಮಾತ್ ಒಂದು ತಿಂಗಳಲ್ಲಿ 18,604 ಹೊರಟೋಯ್ತು ಅಂತ ಅನ್ಕೊಳ್ಳೋಣ. ಹೋದರೆ ನಿಮ್ಮ ಇಲ್ಲಿ ಏನಾಗಿದೆ, ಇಲ್ಲಿ ಇದು ತಮಾಷೆ ನೋಡಿ. ಈಗ ಸಿ ಲಾಸ್ ತೋರಿಸ್ತಾ ಇರುತ್ತೆ, ಯಾಕಂದ್ರೆ ಕಟ್ ಆಫ್ ಇಂದ ಮೇಲೆ ಹೊರಟೋಗಿದೆ. ಸೊ ಇದರ ಬೆಲೆ ಎಷ್ಟಿತ್ತು 223 ಆಗಿದೆ. 223 ಅಂದರೆ ನಿಮಗೆ ಫಸ್ಟು ಪಿ ಇದರಲ್ಲಿ ಎಷ್ಟು ಪ್ರಾಫಿಟ್ ಬರ್ತದೆ ಅದನ್ನು ನೋಡೋಣ ಫಸ್ಟ್. ಸೊ 223 ಅಂದರೆ ಎಷ್ಟಾಯಿತು? ಕೊಂಡ್ಕೊಂಡಿರೋದು 85ಗೆ 23 ಪ್ಲಸ್ 15 ಅಂದರೆ 38 ರೂಪಾಯಿ. ಸೊ 38 ರೂಪಾಯಿ ಮಾಡ್ಬಿಡೋಣ. 38 ರೂಪಾಯಿ ಅಂದರೆ 41,078. ಈಗ ಇಲ್ಲಿ ಇನ್ನೊಂದು ಟೂಲ್ನ ಉಪಯೋಗಿಸ್ಕೋತೀನಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ. ಈಗ ನಿಫ್ಟಿ ಸಿಇ ಸೆಲ್ ಮಾಡಿರೋದು ಆಪ್ಷನ್ಸ್ ಹೋಗೋಣ. ಇಲ್ಲಿ ಇದು ಡಿಫೈನ್ ಆಪ್ಸ್ಟ್ರಾ ಡಿಫೈನಿಟಿ ಅಂತ 26ನೇ ಮೇ ನೀವು ಸೆಲ್ ಮಾಡಿರೋದು 18,000 ಸಿಇ. 18,000 ಸಿಇ ಸೆಲ್ ಮಾಡಿದ್ದೀರಾ. ಸೆಲ್ ಮಾಡಿರೋದು ಇಲ್ಲಿ ಸೆಲ್ ಮಾಡಬೇಕು ಇಲ್ಲಿ, ಆಯ್ತಾ? 43 ರೂಪಾಯಿ 80 ಪೈಸಾ ಆ್ಯಡ್ ಪೊಸಿಷನ್ ಅಂತ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮಾಡಿದ್ರೆ ನಿಮಗೆ ಇಲ್ಲಿ ಕಟ್ ಆಫ್ ನೋಡ್ಬೋದು. 18,043 ರೂಪಾಯಿ ಕಟ್ ಆಫ್, ಯಾಕಂದ್ರೆ 43 ರೂಪಾಯಿ ನೀವು ಪ್ರೀಮಿಯಂ ಕೊಟ್ಟಿದ್ದೀರಾ. ಸೊ 18,000 ಪ್ಲಸ್ 43 ಅಂದರೆ ಇದು ತನಕ ನಿಮಗೆ ಲಾಸ್ ಆಗಲ್ಲ. ಅಲ್ಲಿ ತನಕ ಒಳಗೆ ಇಲ್ಲೇ ನೀವು ಪ್ರಾಫಿಟ್ ಇರ್ತೀರಾ. ಅಕಸ್ಮಾತ್ ನಿಫ್ಟಿ ಈ ಒಂದು ಆರೆಂಜ್ ಡಬ್ಬ ನೋಡ್ಕೊಳ್ಳಿ, ಇಲ್ಲಿ ಮೇಲಿನ ಡಬ್ಬ, ಇಲ್ಲಿ ಡಬ್ಬಗಳು 2 ಹೋಗ್ತಾ ಇದೆ, ಅದರಲ್ಲಿ ಮೇಲಿನ ಡಬ್ಬ ಚೆಕ್ ಮಾಡ್ಕೊಂಡು ಹೋಗಿ. ಇಲ್ಲಿ ಕೆಳಗಡೆ ನಮ್ಮ ನಿಫ್ಟಿಯ ಪ್ರೈಸ್ ಬರ್ತಾ ಇರ್ತೀವಿ, ಇಲ್ಲಿ ಕೆಳಗೆ ಇದನ್ನು ಚೆಕ್ ಮಾಡಿ ನೀಲಿ. ನಾನು 18,604 ಅಂತ ಹೇಳಿದ್ದೀನಿ ಅಲ್ವಾ? 18,604 ಅಂತ ಹೋದರೆ ಇಲ್ಲಿ ನಿಮ್ಮ ಲಾಸ್ ಬಂದು ಅಪ್ರಾಕ್ಸಿಮೇಟ್ಲಿ 28,000 ರೂಪಾಯಿ ಲಾಸ್. ಪಿ ಅಂಡ್ ಎಲ್ ಮೇಲೆ ಕಾಣಿಸ್ತಾ ಇರೋದಲ್ವಾ ಇಲ್ಲಿ? ಒಂದು ನಿಮಿಷ,
ಈ ಪಾಯಿಂಟ್ ಅಲ್ಲಿ ಒಂದು ಡಬ್ಬ, 2 ಡಬ್ಬ ಇದೆಯಲ್ಲ, ಈ ಡಬ್ಬದಲ್ಲಿ ಮೇಲಿನ ಡಬ್ಬ ನೋಡಿ, ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ತೋರಿಸ್ತಾ ಇರುತ್ತೆ. ಇಲ್ಲಿ ಕೆಳಗೆ ನೀವು ನಿಫ್ಟಿಯ ಸ್ಪಾಟ್. ಈಗ ನಿಫ್ಟಿ ಸ್ಪಾಟು ನೀವು ಸಿಇ ಮಾರಿದ್ದೀರಾ ಕೊನೆ ತಿಂಗಳದು 18,610 ಅಂತ ಹೇಳಿದ್ರೆ 600 ಪರವಾಗಿಲ್ಲ ಅಪ್ರಾಕ್ಸಿಮೇಟ್ಲಿ ಅಂತ ಅನ್ಕೊಳ್ಳೋಣ. ನಿಮಗೆ 28,000 ರೂಪಾಯಿ ಸಿಇ ಸೆಲ್ ಲಾಸ್ ಕೊಟ್ಟಿದೆ. 28,000 ರೂಪಾಯಿ ಸಿಇ ಲಾಸ್ ಕೊಟ್ಟಿದ್ದರೆ ನಿಮಗೆ ನಿಮ್ಮ ಇದು ಏನಾಗುತ್ತೆ ನೋಡೋಣ. ಸೊ ನಿಮಗೆ ಸಿಇ ಸೆಲ್ ಬಂದು -28,310 ಅಂತ ಹಾಕೊಂಡ್ಬಿಡ್ತೇನೆ, ಓಕೆನಾ. ಸೊ ನಿಮಗೆ ಸಿಇ ಸೆಲ್ ಬಂದು ಇಷ್ಟು ಲಾಸ್ ಕೊಟ್ಟಿದೆ. ಸೊ 223 ರೂಪಾಯಿ ಆಯಿತು ನಿಮ್ಮ ನಿಫ್ಟಿ ಬೀಸು, 41,000 ರೂಪಾಯಿ ಆಗಿದೆ. ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ನೋಡಿ ತೋರಿಸ್ತೀನಿ. ನಿಮ್ಮ ಓವರ್ ಆಲ್ ಪ್ರಾಫಿಟ್ ಬಂದು 12,768 ಅಂದರೆ ಮಾರ್ಕೆಟ್ ನಿಮಗೆ ಲಾಸ್ ಮಾಡಿದೆ. ಸೊ ಸಿಇ ಸೆಲ್ ಲಾಸ್ ಮಾಡಿದೆ, ಆದರೆ ನಿಫ್ಟಿ ಬೀಸ್ ನಿಮಗೆ ಪ್ರಾಫಿಟ್ ಕೊಟ್ಟಿದೆ. ಸೊ ಓವರ್ ಆಲ್ 12,078 ರೂಪಾಯಿ ನಿಮಗೆ ಪ್ರಾಫಿಟ್ ಓವರ್ ಆಲ್ ಬಂದಿದೆ. ಪ್ರಾಫಿಟ್ ಏನಿನ್ನುವೆ. ಸೊ ಈ ಪ್ರಾಫಿಟ್ ಅನ್ನು ನೀವು ಮಾರಬೇಕು. ಎಷ್ಟು ಮಾರ್ತೀರಾ ನೀವು? ಈಗ ಮಾರ್ಕೆಟ್ ನಿಫ್ಟಿ ಬೀಸ್ ಎಷ್ಟು 222 ಇದೆ. ಸೊ 12,000 ಈಕ್ವಲ್ ಟು 12,768 ಡಿವೈಡ್ ಬೈ 223 ಅಲ್ವಾ ನಿಫ್ಟಿ ಬೀಸ್ ಬೆಲೆ. ಸೊ ಮಾಡಿದ್ರೆ ನಿಮಗೆ 57 ನಿಫ್ಟಿ ಬೀಸ್ನ ನೀವು ಮಾರಬೇಕೀಗ. ಸೊ ಈಗ ಪ್ರಾಫಿಟ್ ಕೊಟ್ಟಾಗ ನಿಮಗೆ ಓವರ್ ಆಲ್ ಈ ಥರ ಪ್ರಾಫಿಟ್ ಕೊಟ್ಟಾಗ ನೀವೇನು ಮಾಡಬೇಕು? 57 ನಿಫ್ಟಿ ಬೀಸ್ನ ಮಾರ್ಬಿಟ್ಟು ಅದರಲ್ಲಿ ಬರುವ 12,768 ರೂಪಾಯಿ ಏನು ಬರುತ್ತೆ ಅದರಲ್ಲಿ ನೀವು ಲಿಕ್ವಿಡ್ ಬೀಸ್ ಕೊಂಡ್ಕೊಂಡು ಇಟ್ಕೋತೀರಾ, ಓಕೆನಾ. ಈ ಸಂದರ್ಭದಲ್ಲಿ ಮಾತ್ರ ನೀವು ಈ ತರ ಪ್ರಾಫಿಟ್ ಬುಕ್ ಮಾಡಿಕೊಂಡು ನಿಫ್ಟಿ ಬೀಸ್ನ ಮಾರಿ 57 ನಿಫ್ಟಿ ಬೀಸ್ನ ಮಾರಿ ಇದರಲ್ಲಿ ಬರುವ ಒಂದು ಪ್ರಾಫಿಟ್ನ ನೀವು ಮಾರಿ ಲಿಕ್ವಿಡ್ ಬೀಸ್ ಕೊಂಡ್ಕೊಂಡು ಇಟ್ಕೋತೀರಾ. ಓಕೆ, ವೆರಿ ಸಿಂಪಲ್. ಇದು ಯಾಕೆ ಬೇಕು? ಕಷ್ಟ ಕಾಲಕ್ಕೆ ನಿಫ್ಟಿ ಕ್ರಾಶ್ ಆದಾಗ ನನಗೆ ETF ಕೊಂಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿರ್ತೀನಿ ಆ ಥರ. ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಬೇರೆ 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 ಸಿನಾರಿಯೋಗಳು ನಿಮ್ಗೆ ತೋರಿಸೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. 16,500 ಹೊಡೆಯುತ್ತೆ ಅನ್ಕೊಳ್ಳೋಣ, ಆಯ್ತಾ. 16,500 ಹೋದ್ರೆ ನಿಮಗೆ ಏನಾಗುತ್ತೆ ಇಲ್ಲಿ ನೋಡೋಣ. ನನ್ನ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ, ನಿಮಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೀನಿ. ಓಕೆ, ಈಗ ನಿಫ್ಟಿ 16,500 ಹೊಡೆಯುತ್ತೆ ಅಂತ ಅನ್ಕೊಳ್ಳೋಣ. 16,500 ಯಾವತ್ತು ಹೋಗಿದೆ? ಅರೌಂಡ್ ಈ ಟೈಮಲ್ಲಿ ಅಂತ ಅನ್ಕೊಳ್ಳೋಣ. ಇಲ್ಲಿ 16,500 ಅಂದರೆ ಓಪನ್ ಲೋ ಕ್ಲೋಸ್ ಅಂತ ಹೇಳಿದೆ. ಸೊ ಅದರ ಲೋ ಬಂದು ಯಾವತ್ತಿನ ದಿನ ಇದು? 11ನೇ ಮಾರ್ಚ್. 11ನೇ ಮಾರ್ಚ್ ಲೋ ಬಂದು 16,470 ಅಂತ ಹೇಳಿದೆ, 500 ಅಕ್ಕಪಕ್ಕ. ಸೊ 11ನೇ ಮಾರ್ಚ್ನ ಕನ್ಸಿಡರ್ ಮಾಡೋಣ. 11ನೇ ಮಾರ್ಚ್ ಏನಿತ್ತು? 11ನೇ ಮಾರ್ಚ್ ಲೋ ನೋಡಬೇಕು ನೋಡಿ. 11 ಮಾರ್ಚ್ನ ನನ್ನ ಲೋ ಬಂದು 177 ರೂಪಾಯಿಗಳು. ಸೊ ಬನ್ನಿ ಎಕ್ಸೆಲ್ಸ್ ವಾಪಸ್ಸು. 11ನೇ ಮಾರ್ಚು 177 ರೂಪಾಯಿ ಆಗುತ್ತೆ ನಿಫ್ಟಿ ಬೀಸ್ ಅಪ್ರಾಕ್ಸಿಮೇಟ್ಲಿ. 16,500 ಹೋದರೆ 177 ರೂಪಾಯಿ. ನೀವು ಕೊಂಡ್ಕೊಂಡಿರೋದು 185 ರೂಪಾಯಿ. ಸೊ ನಿಮಗೆ ಇಲ್ಲಿ ಏನಾಗಿದೆ? 12 ರೂಪಾಯಿ ಲಾಸ್ ಆಗಿದೆ ಅಲ್ವಾ? 12 ರೂಪಾಯಿ ಅಲ್ಲ, ಸಾರಿ, 8 ರೂಪಾಯಿ ಲಾಸ್ ಆಗಿದೆ. ಸೊ 8 ರೂಪಾಯಿ ಲಾಸ್ ಅಂದರೆ ನಿಮಗೆ ಇಲ್ಲಿ ಏನಾಯಿತು? ಕ್ಷಮಿಸಿ, -8 ರೂಪಾಯಿ ಲಾಸ್ ಆಗಿದೆ. ಸೊ ನಿಮಗೆ ಇಲ್ಲಿ 8,648 ರೂಪಾಯಿ ಲಾಸ್ ಆಗಿದೆ. ಬಟ್ ಆದರೆ ನಿಮಗೆ ನಿಮ್ಮ ಆಪ್ಷನ್ ಏನಾಗಿದೆ? ಇದು ನಿಮಗೆ ಇಷ್ಟು ಪ್ರಾಫಿಟ್ ಕೊಟ್ಟಿದೆ ಅಲ್ವಾ? ಇದು 43 ರೂಪಾಯಿ ಹಾಕೋಣ. ಇಲ್ಲಿ 43 ರೂಪಾಯಿ ನಿಮಗೆ ಇದು 2,000 ಕೊಡುತ್ತೆ. ಸೊ ಓವರ್ ಆಲ್ ಬಂದು ನಿಮಗೆ ಇಲ್ಲಿ ಟೋಟಲ್ ಬಂದು 6,498 ರೂಪಾಯಿ ನಿಮಗೆ ಲಾಸ್ ತೋರ್ತಾ ಇರ್ತದೆ ತಿಂಗಳು. ಅವಾಗ ಏನು ಮಾಡ್ತೀರಾ ನೀವು? ಈ ಟೈಮಲ್ಲಿ ಏನು ಮಾಡ್ತೀರಾ? ನಿಮಗೆ ಲಿಕ್ವಿಡ್ ಬೀಸ್ ಏನಿದೆ ಆ ಲಿಕ್ವಿಡ್ ಬೀಸ್ ಶೇಖರಣೆ ಆಗಿರೋ ಲಿಕ್ವಿಡ್ ಬೀಸಲ್ಲಿ ನಿಮಗೆ ಕಮ್ಮಿ ದುಡ್ಡಿಗೆ ನಿಫ್ಟಿ ಬೀಸ್ನ ಕೊಂಡ್ಕೋತೀರಾ. ಈಗ 177 ರೂಪಾಯಿ ನಿಮ್ಗೆ ನಿಫ್ಟಿ ಬೀಸ್ ಸಿಗ್ತಾ ಇರುತ್ತೆ. ನೀವು ಆಲ್ರೆಡಿ ಅಕಸ್ಮಾತ್ ಸಮ್ ಲಿಕ್ವಿಡ್ ಬೀಸ್ ಉಳಿಸ್ಕೊಂಡಿದ್ರೆ ಆ ದುಡ್ಡಲ್ಲಿ ನೀವು ಈಗ ಕಮ್ಮಿ ದುಡ್ಡಲ್ಲಿ ನೀವು ನಿಫ್ಟಿ ಬೀಸ್ ಕೊಂಡ್ಕೊಂಡು ಇಟ್ಕೋತೀರಾ. ಇದು ರುಪಿ ಕಾಸ್ಟ್ ಆವರೇಜಿಂಗೋಸ್ಕರ ಮಾಡ್ತಾ ಇರೋದು. ರೀಇನ್ವೆಸ್ಟ್ ಮಾಡ್ತಾ ಇರೋದೆಲ್ಲನೂ ಯಾಕೋಸ್ಕರ? ಕಾಂಪೌಂಡಿಂಗ್ ಇಂಟ್ರೆಸ್ಟ್ಗೋಸ್ಕರ. ನಾನು ಮತ್ತೆ ಇದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ಗೋಸ್ಕರ. ಸೊ ಈ ಥರ ಕಮ್ಮಿ ದುಡ್ಡಲ್ಲಿ ನಾನು ಜಾಸ್ತಿ ತಗೊಳ್ಳೋಕ್ಕೆ ನನಗೆ ರುಪಿ ಕಾಸ್ಟ್ ಆವರೇಜಿಂಗ್ ಅಂತಾರೆ. ಈ ಥರ ನಾನು ಮಾಡ್ಕೊಂಡು ನಾನು ಹೋಗ್ತೀನಿ. ಇದು ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. 16,000 ನೀವೇ ಕ್ಯಾಲ್ಕುಲೇಷನ್ ಮಾಡಿ ಒಂದ್ಸರಿ, ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಆಗುತ್ತೆ, ಅಷ್ಟು ನೀವು ಅದನ್ನ ಹೂಡಿಕೆ ಮಾಡಿಕೊಳ್ಳಬೇಕು. ಓಕೆ, ಸೊ ಹೋಪ್ಫುಲಿ ಇದೆಲ್ಲ ನಿಮಗೆ ಅರ್ಥ ಆಗ್ತಿದೆ ಅಂತ ಗೊತ್ತಿದೆ. ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ದೊಡ್ಡದಾಗ್ತಾ ಇದೆ, ಬಟ್ ನಿಮಗೆ ಅರ್ಥ ಆಗೋಸ್ಕರ ನಾನು ಇಷ್ಟು ತುಂಬಾ ಡೀಪ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಆಪ್ಷನ್ಸ್ ಕೂಡ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಈಸಿ ಆಗ್ಬೋದು ಅಂತ. ಇಲ್ಲಿ ತಮಾಷೆ ನೋಡೋಣ. ಈಗ ನಾನು ಅಕಸ್ಮಾತ್ ಇಲ್ಲಿ 43 ರೂಪಾಯಿಗೆ ಮಾರಕ್ ಬದಲು ಆಲ್ರೆಡಿ ಹೇಳ್ದಂಗೆ 17,600 ಮಾರ್ತೀನಿ ಅನ್ಕೊಳ್ಳೋಣ, 121 ರೂಪಾಯಿ ಮಾರ್ತೀನಿ ಅನ್ಕೊಳ್ಳೋಣ.
ಮಾಡಿದ್ರೆ ಏನಾಯಿತು, ನಾನು ನೋಡಿ ಇಲ್ಲಿ 121 ರೂಪಾಯಿ ಅಂದರೆ ಇಲ್ಲೆಲ್ಲ 121 ರೂಪಾಯಿ ಪ್ರಾಫಿಟ್ ಸಿಕ್ಕಿದ್ರೆ ನನಗೆ ಕಂಪ್ಲೀಟ್ ಸಿನಾರಿಯೋನೇ ಚೇಂಜ್ ಆಗುತ್ತೆ ಇಲ್ಲಿ. ಅಂದರೆ ನನಗೆ ಬರುವ ಪ್ರಾಫಿಟ್ ನೋಡಿ ಇಲ್ಲಿ ಎಷ್ಟು ಜಾಸ್ತಿ ಬರ್ತಾ ಇದೆ ಅಂತ ಅಲ್ವಾ, ಜಾಸ್ತಿ ಪ್ರಾಫಿಟ್ ಬರೋಕ್ಕೆ ಶುರುವಾಗುತ್ತೆ. ಅಷ್ಟೇ ಇದ್ರೆ ಏನಾಯಿತು, ಮಾರ್ಕೆಟು ಮೇಲೆ ಹೋದ್ರೆ ಏನಾಯಿತು, ಪ್ರತಿ ಒಂದು ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ನನ್ನ ಪ್ರಾಫಿಟ್ ಕೂಡ ಇಲ್ಲಿ ಡಿಫ್ರೆನ್ಸ್ ನೋಡಿ, ಇಲ್ಲಿ ಬರೀ ಲಾಸ್ ಇಷ್ಟೇ ಆಗ್ತಾ ಇದೆ ಆಯ್ತು ಇಲ್ಲಿ ಪಾಯಿಂಟಲ್ಲಿ. ಸೊ ಹಾಗಾಗಿ ಇಲ್ಲಿ ನನಗೆ ಡಿಫ್ರೆನ್ಸ್ಗಳು ಈ ಥರ ಬರ್ತಾ ಹೋಗುತ್ತೆ. ನನಗೆ ಮಾರ್ಕೆಟ್ ಮೇಲೆ ಹೋದರೂ 604 ಪಾಯಿಂಟ್ ಮೇಲೆ ಹೋದರೂ ನನ್ನ ಪ್ರಾಫಿಟ್ ಬಂದು ನನಗೆ ಅಷ್ಟೇ ಉಳ್ಕೊಂಡಿದೆ. ಯಾಕಂದರೆ ಇದು ಇಲ್ಲಿ ಲಾಸ್ ಡಿಫ್ರೆನ್ಸ್ ಇಲ್ಲಿ ಜಾಸ್ತಿ ಬರುತ್ತೆ. ಯಾಕಂದರೆ ನನ್ನ ಕಟ್ ಆಫ್ ಬಂದು 18,060 ಎಷ್ಟಿತ್ತು, 43 ಇತ್ತು. ಈಗ ನನ್ನ ಕಟ್ ಆಫ್ ಏನಾಯಿತು, ಈಗ ನಾನು ಮಾಡ್ತಾ ಇರೋದು 17,600 ಸಿಗಿ 121 ರೂಪಾಯಿ. 17,600 ಸಿಗಿ 121 ರೂಪಾಯಿ ಪ್ರೀಮಿಯಂ ಇದೆ. ಸೊ ನನ್ನ ಕಟ್ ಆಫ್ ಬಂದು 17,720. ಯಾಕಂದ್ರೆ 120 ರೂಪಾಯಿ ಮಾಡ್ತಿರೋದು ನಾನು. ಸೊ ನನ್ನ ಕಟ್ ಆಫ್ ಬಂದು 17,720 ನನ್ನ ಕಟ್ ಆಫ್ ಅಲ್ವಾ. 17,720 ಅದರ ಅನುಗುಣವಾಗಿ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಹೋದರೆ ನನ್ನ ರಿಸ್ಕ್ ಏನಾಯಿತು ನೋಡೋಣ. ಇಲ್ಲಿ ನಾನು ಇದನ್ನು ಮಾರಲ್ಲ, ಈಗ 17,600 ನಾನು CEಯನ್ನು ಮಾರ್ತೀನಿ ಅಂತ ಅಂದ್ಕೊಳ್ಳೋಣ. ಆಯಿತಾ, ಆ್ಯಡ್ ಪೊಸಿಷನ್ ಮಾಡ್ತೀನಿ, ಸೆಲ್. ಸೊ ನನ್ನ ಕಟ್ ಆಫ್ ಬಂದು 17,721, ಅದೇ 720 ಅಂತ ಹೇಳಿದ್ನಲ್ಲ, ಅದೇ ನನ್ನ ಕಟ್ ಆಫ್ ಆಗಿರುತ್ತೆ. ಅಕಸ್ಮಾತ್ ಮಾರ್ಕೆಟ್ ಇಲ್ಲಿ 18,600ಕ್ಕೆ ಹೊಟ್ಟೋಯ್ತು ಅನ್ಕೊಂಡು, ಆಲ್ ಟೈಮ್ ಆಗಿ ಮೇ 26ಗೆ 17,600 ಕೊಡ್ತಾರೆ. ನನಗೆ 44,940 ರೂಪಾಯಿ ಲಾಸ್ ತೋರಿಸ್ತಾ ಇದೆ. ಅಂದರೆ 44,000 ಎಷ್ಟು, 44,490, 44,400 ತಗೊಳ್ತೀನಿ ಆಯಿತಾ. ಸೊ ಇಲ್ಲಿ ಮೈನಸ್ 44,490 ರೂಪಾಯಿ ಲಾಸ್ ತೋರಿಸ್ತಾ ಇರುತ್ತೆ. ಸೊ ನನಗೆ ಆ ತಿಂಗಳು ಓವರ್ ಆಲ್ ಬಂದು 3,412 ರೂಪಾಯಿ ಬರುತ್ತೆ. ಯಾಕೆ ಈ ಲಾಸ್ ಬಂತು, ಯಾಕಂದ್ರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿದ್ದೀನಿ. 17,000 3%, 1% ಗಳಿಸೋಕೆ ಬದಲು ನಾನು 3% ಗಳಿಸಕ್ಕೆ ಹೋದೆ. ಅದಕ್ಕೋಸ್ಕರ ನನಗೆ ಇಲ್ಲಿ 12,000 ರೂಪಾಯಿ ಪ್ರಾಫಿಟ್ ಬರ್ತಾ ಇರೋ ಜಾಗದಲ್ಲಿ ನನಗೆ 3,412 ರೂಪಾಯಿ ಲಾಸ್ ಆಯಿತು ಅಲ್ವಾ. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 18,000 ಆದರೆ ಏನಾಯಿತು, ಎಷ್ಟು ಲಾಸ್ ಆಗುತ್ತೆ ನೋಡಿ. 18,443ಕ್ಕೆ ಬಂತು ಅನ್ಕೊಳ್ಳೋಣ, ಅಥವಾ 18,000ಕ್ಕೆ ಬಂತು. 18,000ಕ್ಕೆ ಬಂದರೆ ಮಾರ್ಕೆಟ್ ಅಕಸ್ಮಾತ್ ನೀವು 17,600 ಮಾರಿದ್ದೀರಾ, 17,600 CE ಮಾರ್ಬಿಟ್ಟು ಮಾರ್ಕೆಟ್ ಅಕಸ್ಮಾತ್ 18,000 ತನಕ ಬಂತು ಅಂತ ಅನ್ಕೊಳ್ಳೋಣ. 18,000 ತನಕ ಮಾರ್ಕೆಟ್ ಬಂದರೆ ನಿಮಗೆ ಓವರ್ ಆಲ್ ಬಂದು 14,090 ರೂಪಾಯಿ ಲಾಸ್ ಆಗ್ತಾ ಇದೆ ಇಲ್ಲಿ. ಸೊ ಮೈನಸ್ 14,000. ಸೊ ಇಲ್ಲಿ 26,000 ರೂಪಾಯಿದ 12 ಇಷ್ಟು ನಿಮಗೆ ಇಲ್ಲಿ ಇದು ಪ್ರಾಫಿಟ್ ಬರ್ತಾ ಇದೆ. ಅರ್ಥ ಆಯ್ತಾ? ಇಲ್ಲಲ್ಲ, ಸಾರಿ, ಇಲ್ಲಿ ಈ ಪಾಯಿಂಟಲ್ಲಿ ಬರೀಬೇಕು ನಾನು. ಸೊ ಇಲ್ಲಿ ಮೈನಸ್ 14,900 ರೂಪಾಯಿ ಆಗಿದೆ. ಸೊ ನೋಡಿ, ಲಾಸ್ ನಿಮಗೆ 847 ರೂಪಾಯಿ. ನೋಡಿ, ಮಾರ್ಕೆಟ್ ನೀವು 3% ಗಳಿಸೋಕ್ಕೋಸ್ಕರ ಹೋದ್ರೆ, ನೀವು 3% ಗಳಿಸೋಕೆ ಹೋದಾಗವೇ ನಿಮಗೆ 1,000 ಪಾಯಿಂಟ್ ಮೇಲೆ ಹೋದ್ರೂ ಮಾರ್ಕೆಟು ನಿಮಗೆ ಓವರ್ ಆಲ್ ಲಾಸ್ ಆಗ್ತಿರೋದು ಬರೀ 847 ರೂಪಾಯಿ ಅಲ್ವಾ. ಯಾಕಂದರೆ ನಿಮಗೆ ಇಲ್ಲಿ ಈ ಲಾಸ್ ಮಾಡಿದ್ರೂ ನಿಫ್ಟಿ ಬೀಸ್ ನಿಮ್ಗೆ ಇಲ್ಲಿ ಪ್ರಾಫಿಟ್ ಕೊಟ್ಟು ನಿಮಗೆ ಇಲ್ಲಿ ರಿಕವರ್ ಮಾಡ್ತಾ ಇದೆ. ಆಯ್ತಾ? ಸೊ ದಟ್ ಈಸ್ ಅ ಬ್ಯೂಟಿ. ನೋಡಿ, ಅದೇ ಬ್ಯೂಟಿ. ಈಗ 3% ಹೋಗ್ತೀರಾ ಅಥವಾ 1% ಟಾರ್ಗೆಟ್ ಮಾಡ್ತೀರಾ ಅನ್ನೋದು ನಿಮಗೆ ನಿಮ್ಮ ರಿಸ್ಕ್ಗೆ ಬಿಟ್ಟ ಒಂದು ವಿಷಯ. ಓಕೆ, ಕ್ಷಮಿಸಿ, ತುಂಬ ದೊಡ್ಡ ವಿಡಿಯೋ ಆಯಿತು, ಬಟ್ ಎಲ್ರಿಗೂ ಅರ್ಥ ಆಗೋಕ್ಕೋಸ್ಕರ ಇಷ್ಟೊಂದು ವಿವರವಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಸ್ವಲ್ಪ ಬುದ್ಧಿವಂತರು ಫಾಸ್ಟ್ ಮಾಡ್ಕೊಂಡು ಹೇಳ್ಕೊಂಬಿಡಿ. ಫುಲ್ ನೋಡಿದ್ರೆ ಒಳ್ಳೆಯದು. ವರ್ಷಕ್ಕೆ ಒಂದು 40 ನಿಮಿಷ ನೀವು ಇನ್ವೆಸ್ಟ್ ಮಾಡೋದು ತಪ್ಪೇನಿಲ್ಲ. ಆದರೆ ದಯವಿಟ್ಟು ಈ ವಿಡಿಯೋನ ಫುಲ್ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ರಿಸ್ಕ್ಗಳು, ರಿಸ್ಕ್ ಡಿಸ್ಪ್ಲೇನ ತೋರಿಸೋದು ಮರ್ತ್ಬಿಟ್ಟೆ, ಒಂದ್ಸರಿ ತೋರಿಸೇ ಬರ್ತೀನಿ ಒಂದು ನಿಮಿಷ. ಈ ಒಂದು ರಿಸ್ಕ್ ಆ್ಯಂಡ್ ರಿಮಾರ್ಕ್ಸ್ನ ಓದ್ಕೊಳ್ಳಿ. ಇದು ದೀರ್ಘಕಾಲಕ್ಕೆ ತುಂಬ ಸೂಕ್ತ. ನಾವು ಆಲ್ರೆಡಿ ತೋರಿಸಿದಂಗೆ ನೀವು ದೀರ್ಘಕಾಲಕ್ಕೆ ಮಾಡ್ಕೊಂಡು ಹೋದ್ರೆ ತುಂಬ ಸೂಕ್ತ. ಶಾರ್ಟ್ ಟರ್ಮ್ಗೂ ಮಾಡ್ಕೋಬಹುದು, ಬಟ್ ಶಾರ್ಟ್ ಟರ್ಮ್ಗೆ ಅದರ ಅನುಗುಣವಾದ ಒಂದು ರಿಸ್ಕ್ ಆ್ಯಂಡ್ ರಿವಾರ್ಡ್ ಇರುತ್ತೆ ಮೇನ್ ಆಗಿ. ರಿಸ್ಕ್ ಅಂತೂ ಸೇಮೇನೆ.
ನಿಫ್ಟಿ ಕ್ರ್ಯಾಶ್ ಆದಾಗ ಅಥವಾ ತುಂಬಾ ಬುಲಿಶ್ ಆದಾಗ ಸ್ವಲ್ಪ ಲಾಸ್ ನಿಮಗೆ ಕಾಣಬಹುದು. ಯಾಕಂದ್ರೆ CEs ತುಂಬಾ ರಿಸ್ಕ್ ಕೊಡ್ತಾ ಇರುತ್ತೆ. ಬಟ್ ನೀವು ಮೇಲೆ ಹೋದ್ರೆ ನಿಮಗೆ ಲಾಸ್ ಆಗ್ತಿರಲ್ಲ, ಪ್ರಾಫಿಟೇ ಬರ್ತಾ ಇರುತ್ತೆ. ಬಟ್ ಯಾವಾಗ ಕ್ರಾಶ್ ಆಗ್ತಾ ಇರುತ್ತೆ, ಅದು ಎನಿ ಕ್ರಾಶ್ ಅಲ್ಲಿ ಎನಿ ಇನ್ಸ್ಟ್ರೂಮೆಂಟ್, ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ, ನಿಮ್ಮ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಕೂಡ ನಿಮಗೆ ಲಾಸ್ ಕಂಡೇ ಕಾಣುತ್ತೆ. ಇಲ್ಲೂ ಕೂಡ ಲಾಸ್ ಇರುತ್ತೆ, ಬಟ್ ಅದು ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿರುತ್ತೆ. ಅಥವಾ ಈ ತಂತ್ರದ ರಿಸ್ಕ್ ಅರಿತು ಹಣ ಹೂಡಿಕೆ ಮಾಡಿ, ಅದು ನಿಮಗೆ ಬಿಟ್ಟಿರೋದು. ನಾನು ಒಂದು ಸಜೆಷನ್ ಕೊಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ. ಆಪ್ಷನ್ ತಿಳಿದವರು ಇದನ್ನು ಮಾಡಿದರೆ ಸೂಕ್ತ, ಅಂದರೆ ಮಾಡಬಹುದು. ಆಪ್ಷನ್ ಸ್ಟೇಜ್ 3 ನಾನು ಹೇಳ್ಕೊಟ್ಟಿದ್ದೀನಿ, ದಯವಿಟ್ಟು ಅದನ್ನು ನೋಡಿಕೊಂಡು ನೀವು ಮಾಡಿದ್ರೆ ತುಂಬ ಸೂಕ್ತ. ಇದರ ರಿಸ್ಕ್ ಮತ್ತು ರಿವಾರ್ಡ್ ನಿಮ್ಮ ಒಂದು ಧೈರ್ಯದಲ್ಲಿ ನೀವು ಮಾಡಿ. ನಾನು ಪ್ರತಿಯೊಂದು ವಿಷಯನೂ ನಿಮಗೆ ವಿವರಿಸಿದ್ದೀನಿ. ಓಕೆ, ಸೊ ಇದೊಂದು ಬ್ಯೂಟಿಫುಲ್ ಆದ ಟೆಕ್ನಿಕ್. SIP ಮಾಡೋವಾಗಲಿ, ಹೂಡಿಕೆ ಮಾಡೋರು ಎಲ್ಲರೂ ಉಪಯೋಗಿಸಿ, ದಯವಿಟ್ಟು ಮಾಡಿ, ಕೆಲಸ ಮಾಡಿದರೆ ನಿಮಗೆ ಶ್ರೀಮಂತರಾಗಲಿಕ್ಕೆ ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಎಲ್ರಿಗೂ ಹಬ್ಬದ ವಿಷಯಗಳಲ್ಲಿ ನಿಮಗೆ ವಿಶ್ ಮಾಡ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.